ಪರಲೋಕದಿಂದ ದೇವರು ತಾನೇ ಬೆಂಕಿಯಿಂದ ಇಳಿದು ಬಂದ. ಯೇಸುವೇ ಇಲ್ಲಿ ಯೇಸುವನ್ನು ಹೇಳ್ತಾ ಇದ್ದಾನೆ, ನಾನು ಪರಲೋಕದಿಂದ ನಿಮಗೆ ಸಹಾಯಕರನ್ನು ರಕ್ಷಕ. ಯೇಸುವೇ ರಕ್ಷಕ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗ್ಗೆ ಮತ್ತೊಂದು ಆವೃತ್ತಿ ಆನ್ಲೈನ್ ಮೂಲಕ ಈ ಒಂದು ಬೆಳಗಿನ ಜಾವದ ಆರಾಧನೆ ಮಾಡುವುದು ಎಷ್ಟು ಸುಂದರವಾಗಿದೆ. ಈ ಬೆಳಗಿನ ಜಾವದ ಆರಾಧನೆಗಾಗಿ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇವೆ. ನಾನು ನಂಬ್ತೇನೆ ದೇವರು ಇವತ್ತು ನಮ್ಮನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ನಾನು ನಂಬ್ತೇನೆ. ಬನ್ನಿ, ಒಂದು ಕ್ಷಣ ಸಹೋದರ ಸಹೋದರಿ ನೋಡುವಂಥ ಎಲ್ಲ ಜನರು ಒಂದು ಕ್ಷಣ ಕಣ್ಣುಗಳು ಮುಚ್ಚಿಕೊಳ್ಳುವರಾಗಿ ಪ್ರತಿಯೊಬ್ಬೊಬ್ಬರು ನಮ್ಮ ಕರ್ತನನ್ನು ನಮ್ಮ ಸ್ಥಳದಲ್ಲಿ ಸ್ವಾಗತಿಸೋಣ. ನಮ್ಮ ಯಜಮಾನನ್ನು ಈ ಸ್ಥಳದಲ್ಲಿ ಸ್ವಾಗತಿಸೋಣ. ಓ, ಆತನ ಅನ್ಯೋನ್ಯತೆಯಲ್ಲಿ ನಾವೆಲ್ಲರೂ ಬೆರೆಯೋಣ. ಯೇಸುವೇ, ಆ ರಕ್ಷಕನನ್ನು ಸ್ವಾಗತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಮೃದುವಾಗಿ ಆ ನಾಮವನ್ನು ಕೂಗೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಬೆಳಗಿನ ಜಾವದಲ್ಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ. ಈ ಬೆಳಗಿನ ಜಾವದಲ್ಲಿ ರಕ್ಷಕನನ್ನು ಸ್ವಾಗತಿಸೋಣ. ಓ ಯೇಸುವೇ, ನಮ್ಮ ಪ್ರಾರ್ಥನೆ ಕಿವಿಗೊಟ್ಟು ನಮ್ಮ ಆರಾಧನೆ ಮಧ್ಯದಲ್ಲಿ ವಾಸ ಮಾಡುವ ಆತನಿಗೆ ಈ ಬೆಳಗಿನ ಜಾವದಲ್ಲಿ ಸ್ತೋತ್ರ ಸಲ್ಲಿಸೋಣ. ಕುಟುಂಬವಾಗಿದ್ದುಕೊಂಡು ಒಂದೇ ಸಭೆಯಾಗಿದ್ದುಕೊಂಡು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಓ ಯೇಸುವೇ, ಹಾಲೆಲೂಯಾ, 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 ಹಾಲೆಲೂಯಾ. ಬನ್ನಿ ಸಹೋದರ ಸಹೋದರಿ ಒಂದು ಕ್ಷಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ,
Hallelujah. 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 We worship you, Lord. Hallelujah. Hallelujah. ಈ ಬೆಳಗಿನ ಜಾವದಲ್ಲಿ ಆತನ ಪ್ರಸನ್ನ ತಿಳಿದು ಬರ್ತಾ ಇದೆ. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ. ಒಂದು ವೇಳೆ ಆತನನ್ನು ರಕ್ಷಕನಾಗಿ ಮಾಡಿಕೊಂಡಿರುವುದಾಗಿದ್ದರೆ ಯಾವ ಬಲವು ನಿನ್ನನ್ನು ಆಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನೀನು ಆತನನ್ನು ರಕ್ಷಕನಾಗಿ ಮಾಡಿಕೊಂಡಿದ್ದರೆ ಯಾವ ರೋಗವು ನಿನ್ನನ್ನು ಆಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಹಿಮೆಯ ಮೋಡ ಸ್ಥಳವನ್ನು ಆವರಿಸಿಕೊಳ್ತಾ ಇದೆ. ಒಂದು ಮಹಿಮೆಯ ಮೋಡ ಈ ಸ್ಥಳವನ್ನು ಆವರಿಸಿಕೊಳ್ತಾ ಇದೆ. ದೇವ ಜನರೇ, ಒಂದು ವೇಳೆ ನೀನು ನಂಬಿಕೆಯಿಂದ ಆತನನ್ನು ಕೇಳಿಕೊಳ್ಳುವುದಾಗಿದ್ದರೆ ಓರಿ ಅಂದರೆ ಮನಸ್ಸು ಮನ ಕತ್ತಲಲ್ವ. ಹಾಲೆಲೂಯಾ, 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 ಹಾಲೆಲೂಯಾ. ಅಂದು ಅಪೊಸ್ತಲರೆಲ್ಲರೂ ಒಂದು ಕೋಣೆಯಲ್ಲಿ ಪಂಚಾಶತ್ತಮ ದಿನದಲ್ಲಿ ಕೂಡಿ ಬಂದಿರಲಾಗಿ ಅಲ್ಲಿನ ವಾತಾವರಣ ಬದಲಾಯಿತು. ದೇವ ಜನರೇ, ನಾನು ಹೇಳ್ತೇನೆ, ಒಂದು ಪಂಚಾಶತ್ತಮದ ಭಾನುವಾರದಂದು ನೀವೆಲ್ಲರೂ ಒಂದಾಗಿ ಕೂಡಿ ಬಂದಿರುವುದಾಗಿದ್ದರೆ ಒಂದು ಮಹಿಮೆಯ ಮೇಘ ಓರಿ ಅಂದರೆ ಮನಸ್ಸು ಮನ ಕತ್ರ ಒಂದು ಮಹಿಮೆಯ ಮೋಡ ನೀವು ಕುಳಿತ ಒಂದು ಸ್ಥಳವನ್ನು ಆವರಿಸಿಕೊಳ್ಳಲಿಕ್ಕೆ ಸಾಧ್ಯ. ಓರಿ ಅಂದರೆ ಮನಸ್ಸು ಕುತ್ರ ಮನ ಕತ್ತಲರ ಬಾಬಾ 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 ಯೇಸುವೇ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ಸದಾಕಾಲ ಆತನ ಅಂಗೈಯಲ್ಲಿ ನಮ್ಮನ್ನು ಎತ್ತಿಕೊಳ್ಳುವ ಆತನು. ನಿನ್ನ ಮಗ್ಗಲಲ್ಲಿ 1000 ಜನರು ಸತ್ತು ಬಿದ್ದರು, ನಿನ್ನ ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೆ ಯಾವ ಕೇಡು ತಟ್ಟದು ಎಂಬುದಾಗಿ ಹೇಳಿದ ಆತನು. ಓ ಯೇಸುವೇ, ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ತಾಯಿಯ ಗರ್ಭದಲ್ಲಿರುವಾಗಲೇ ಆರಿಸಿಕೊಂಡಾತನು. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. 1000 ಜನ ಯಾಡ ಬಾಲಕ್ಕೆ ಬಿದ್ದರೂ ಬೀಳಬಹುದು, ಎಡಬಾದೆ ನನ್ನ ಕಾಯುವ ಪ್ರೇಮ. 1000 ಜನ ಯಾಡ ಬಾಲಕ್ಕೆ ಬಿದ್ದರೂ
ಎಡಬಾದೆ ನನ್ನ ಕಾಯುವ ಪ್ರೇಮ యేసయ్య 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 ತಂದೆಯು ನೀನೆ ನನ್ನ ದೇವರು ನೀನೆ ನನ್ನ ತಂದೆಯು ನೀನೆ. ಈ ಬೆಳಗಿನ ಜಾವದಲ್ಲಿ ಯಾರೆಲ್ಲ ನೀವು ಒಬ್ಬಟ್ಟಿಗಿರೋ ಅಂತ ಅಂದುಕೊಳ್ತಾ ಇದ್ದೀರೋ, ಈ ಬೆಳಗಿನ ಜಾವದಲ್ಲಿ ಯಾರೆಲ್ಲ ನೀವು ನನ್ನ ಕೈ ಬಿಟ್ಟಿದಾರ ಅಂತ ತಿಳ್ಕೊಂಡಿದ್ದೀರೋ, ಈ ಒಂದು ಆರಾಧನೆ ಮಾಡುವಾಗ ಯಾರೆಲ್ಲ ನೀವು ನನ್ನನ್ನು ನೋಡುವವರು ಯಾರೆಲ್ಲ ನನ್ನ ದಿಕ್ಕಿಸುವರು ಯಾರೆಲ್ಲ ಅಂತ ಅನ್ಕೊಂಡಿದ್ದೀರೋ, ಆದರೆ ಒಬ್ಬನಿದ್ದಾನೆ ದೇವ ಜನರೇ, ಒಬ್ಬನಿದ್ದಾನೆ ನಿಮ್ಮ ತಂದೆಯಾಗಿದ್ದುಕೊಂಡು ನಿಮ್ಮ ತಾಯಿಯಾಗಿದ್ದುಕೊಂಡು ಸದಾ ಕಾಲ ನಿಮ್ಮನ್ನು ನಡೆಸುವ ಆತನ ಒಬ್ಬನಿದ್ದಾನೆ ದೇವ ಜನರೇ. ಆತನ ಹೆಸರು ಯೇಸು. ಓ ಯೇಸುವೇ, ನನ್ನ ತಂದೆಯು ನೀನೆ ಸ್ವಾಮಿ, ನನ್ನ ತಂದೆಯು ನೀನೆ, ನನ್ನ ದೇವರು ನೀನೆ, ನನ್ನ ತಂದೆಯು ನೀನೆ. ಆ ನಾಮವನ್ನು ಕೂಗೋಣ ಗಟ್ಟಿಯಾಗಿದೆ. యేసయ్య 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 యేసయ్య. ಆ ನಾಮದಲ್ಲಿರ್ತಕ್ಕಂಥ ಬಲ ಬೇರೆ ಯಾವ ನಾಮದಲ್ಲಿ ಇಲ್ಲ. ಓ ಆ ನಾಮದಲ್ಲಿರ್ತಕ್ಕಂಥ ಬಿಡುಗಡೆ. యేసయ్య యేసయ్య. Call that name. యేసయ్య యేసయ్య యేసయ్య. ಆ ನಾಮವನ್ನು ಕರೆಯುವಾಗ ಇದೇ ಗಳಿಗೆಯಲ್ಲಿ ನಿನಗೆ ಬಿಡುಗಡೆ, ಆ ನಾಮವನ್ನು ಕರೆಯುವಾಗ ಇದೇ ಗಳಿಗೆಯಲ್ಲಿ ನಿನ್ನ ಸ್ವಸ್ಥತೆ, ಆ ನಾಮವನ್ನು ಕರೆಯುವಾಗ ಇದೇ ಗಳಿಗೆಯಲ್ಲಿ ನಿನ್ನ ಮನೆಯಲ್ಲಿ ಶುಭ, ಇದೇ ಗಳಿಗೆ ಕೃಪೆ. ಓ ಯೇಸುವೇ, యేసయ్య 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 యేసయ్య. ಗಾಢಾಂಧಕಾರಕ ನೀವೆಯ, ನಾ ನಡೆದ ಪ್ರತಿ ಕಾಲದಿ ಜೊತೆ ಇರುವ ನನ್ನ ತಂದೆ. ಓ ಎಂಥದೇ ಕತ್ತಲೆ ಇರಲಿ, ಎಂಥದೇ ನೋವು ಇರಲಿ, ಎಂಥದೇ ಕಷ್ಟ ಇರಲಿ, ಓ ಯೇಸುವೆ ಗಾಢಾಂಧಕಾರಕ ನೀವೆಯ, ಗಾಢಾಂಧಕಾರಕ ನೀವೆಯ, ನಾ ನಡೆದ ಪ್ರತಿ ಕಾಲದಿ ಜೊತೆ ಇರುವ ನನ್ನ ತಂದೆ. ಗಾಢಾಂಧಕಾರಕ ನೀವೆಯ, ನಾ ನಡೆದ ಪ್ರತಿ ಕಾಲದಿ ಜೊತೆ ಇರುವ ನನ್ನ ತಂದೆ. ಹೊಂದಿಕೊಂಡರೆ ಯಾರಾದರೂ ಹಗಲ ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ಹಗಲದಂತೆ ಕಾಯುವ ನಿನ್ನ ಪ್ರೇಮ. ಹಗಲು ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ನಗರದಂತೆ ಕಾಯುವ ನಿನ್ನ ಪ್ರೇಮ. యేసయ్య యేసయ్ಯ ಇದೇ ಗಳಿಗೆ ಒಪ್ಪಿಸಿಕೊಳ್ಳುವ ದೇವ ಜನರೇ, we surrender our యేసయ్య 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 యేసయ్య
ಸ್ತೋತ್ರವಾಗಲಿ. ಯಾವ ಬಾಧೆ ನಿನಗೆ ಬರುವುದಿಲ್ಲ. యేసయ్య యేసయ్ಯ ಮಧ್ಯಾಹ್ನದ ಅಂಧಕಾರದ ಕೇಳಿಗೂ ಯಾವ ಭಯವಿಲ್ಲ ಅಂತ ವಾಕ್ಯ ಹೇಳ್ತದೆ. యేసయ్య 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 ನನ್ನ ತಂದೆಯು ನೀನೆ, ನನ್ನ ದೇವರು ನೀನೆ, ನನ್ನ ತಂದೆಯು ನೀನೆ, ನೀನೆ ನನ್ನ ತಂದೆಯು ನೀನೆ, ನನ್ನ ದೇವರು ನೀನೆ, ನನ್ನ ತಂದೆಯು ನೀನೆ. ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಕರ್ತನಿಗೆ. ಆತನ ಈ ಸ್ಥಳವನ್ನು ಆಳಲಿ ಅಂತ ಹೇಳೋಣ. ಓ ಯೇಸುವೇ, ಅಂದರೆ ಮನಸ್ಸು ಕುತ್ರ ಮನೆ ಕತ್ತಲದ ಬಾಬಾ 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 ಯೇಸಯ್ಯ 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 ಓ ಸ್ವಾಮಿ ಸಲ್ಲಬೇಕಾಗಿರುತ್ತೆ ಎಲ್ಲ ಗೌರವ ಸ್ವಾಮಿ ಕರ್ತನೆ, ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲ ಮಹಿಮೆ ಸ್ವಾಮಿ ಕರ್ತನ ಬಯಸುವೆ, ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲ ಆರಾಧನೆ ಒಬ್ಬನಿಗೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಓ ದಾವೀದನು ಹೇಳ್ತಾನಲ್ಲ ಸ್ವಾಮಿ ಕರ್ತನ ಬಯಸುವೆ, ನಿನ್ನ ಆಲಯದಲ್ಲಿ ಕಳೆದ ಒಂದು ದಿನವು ಎಷ್ಟೋ ಶ್ರೇಷ್ಠವಾದಂಥ ದಾವೀದನು ಹೇಳ್ತಾನೆ ಸ್ವಾಮಿ ಕರ್ತನ ಬಯಸುವೆ. ನಿಜವಾಗಲೂ ಸ್ವಾಮಿ ಕರ್ತನ ಬಯಸುವೆ, ನಿನ್ನ ಪ್ರಸನ್ನತೆಯಲ್ಲಿ ಕಳೆದ ಒಂದೊಂದು ದಿನವೂ ಸ್ವಾಮಿ ಕರ್ತನ ಬಯಸುವೆ, ಒಂದೊಂದು ಕ್ಷಣವೂ ಸ್ವಾಮಿ ಕರ್ತನ ಬಯಸುವೆ ಎಷ್ಟೋ ಶ್ರೇಷ್ಠವಾದದ್ದು ಸ್ವಾಮಿ ಕರ್ತನೆ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ, ಎಲ್ಲ ಗೌರವ ನಿನಗೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ನೋಡುವಂಥ ಜನರನ್ನು ಸ್ವಾಮಿ ಕರ್ತನ ಬಯಸುವೆ, ಆಶೀರ್ವದಿಸು ಬಲಪಡಿಸು ಸ್ವಾಮಿ ಕರ್ತನ ಬಯಸುವೆ. ಅವರ ಕೊರತೆಗಳು ನೀಗಲ್ಪಡಲಿ ಸ್ವಾಮಿ ಕರ್ತನ ಬಯಸುವೆ, ಅವರ ಕಷ್ಟಗಳು ತೀರಲ್ಪಡಲಿ ಸ್ವಾಮಿ ಕರ್ತನ ಬಯಸುವೆ. ನಮಗೆ ಒಂದು ನಿರೀಕ್ಷೆ ಉಂಟು ಸ್ವಾಮಿ ಕರ್ತನೆ ಬಯಸುವೆ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ, ಬಲವಾಗಿ ಆಶೀರ್ವದಿಸು ಸ್ವಾಮಿ ಕರ್ತನೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ, ಎಲ್ಲ ಗೌರವ ನಿನಗೆ ಸಲ್ಲಿಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ನಚರಿತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ನಂಬಿಕೆ ಮತ್ತು ವಿಶ್ವಾಸದಿಂದ ಬೇಡಿ ಹೊಂದಿಕೊಳ್ಳುತ್ತವೆ ತಂದೆಯಾದ ದೇವರೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯ. ಈ ಒಂದು ಆರಾಧನೆ ನಿಮಗೆ ಆಶೀರ್ವಾದಕರವಾಗಿರ್ತದೆ ನಂಬ್ತೇನೆ. ಈ ಒಂದು ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಈ ಒಂದು ಹಾಡನ್ನು ಹಾಡುವಾಗ ನಮ್ಮ ಕಾಣಿಕೆ ಮತ್ತು ದಶಮಾಂಶಗಳು ಸಿದ್ಧ ಮಾಡಿಕೊಳ್ಳೋಣ ರೀ. ಕೆಳಗೆ ಕಾಣುವಂಥ ಸ್ಕ್ರೀನ್ ಮೇಲೆ ಆಗಲಿ ಅಥವಾ ಹೌಸ್ ಆಫ್ ಪ್ರೇಸ್ ಸಭೆಯ ಶೆಪರ್ಡ್ಸ್ಗಳಾಗಲಿ ಕೊಟ್ಟಿರ್ತಕ್ಕಂಥ ಎನ್ವೆಲಪ್ಗಳಲ್ಲಿ ನಿಮ್ಮ ಕಾಣಿಕೆ ಮತ್ತು ದಶಮಾಂಶಗಳು ಸಿದ್ಧ ಮಾಡಿಕೊಳ್ಳಿರಿ. ನಾನು ನಂಬ್ತೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಅಂತೇಳಿ. ಬನ್ನಿ, ಇದಾದ ಕಾಣಿಕೆಗಳನ್ನು ಕೊಟ್ಟ ನಂತರ ನಮ್ಮ ಸಭಾಪಾಲಕರು ಬಂದು ನಮ್ಮನ್ನು ಕಾಣಿಕೆಗೋಸ್ಕರವೂ ಮತ್ತು ವಾಕ್ಯಕ್ಕೋಸ್ಕರವೂ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ನಾನು ನಂಬ್ತೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಅಂತೇಳಿ. ಬನ್ನಿ, ಒಂದನ್ನು ಹಾಡನ್ನು ಹಾಡಿಕೊಳ್ಳುತ್ತಾ ನಮ್ಮ ಕಾಣಿಕೆ ಮತ್ತು ದಶಮಾಂಶಗಳು ಸಿದ್ಧ ಮಾಡಿಕೊಳ್ಳೋಣ ರೀ. ಯೆಹೋವನನ್ನು ಆಶ್ರಯಿಸುವೆ, ಆತನ ಬಲವನ್ನು ಆಶ್ರಯಿಸುವೆ, ನಿತ್ಯವೂ ಆತನ ದರ್ಶನ ಬಯಸುವೆ. ಯೆಹೋವನನ್ನು ಆಶ್ರಯಿಸುವೆ, ಆತನ ಬಲವನ್ನು ಆಶ್ರಯಿಸುವೆ, ನಿತ್ಯವೂ ಆತನ ದರ್ಶನ ಬಯಸುವೆ. ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾನು ಮೊದಲು ತವಕ ಪಡುವೆನು. ಆತನ ರಾಜ್ಯ
ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾನು ಮೊದಲು ತವಕ ಪಡುವೆನು. ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆನು. ಓ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆನು. ಯೆಹೋವನನ್ನು ಆಶ್ರಯಿಸುವೆ, ಆತನ ಬಲವನ್ನು ಆಶ್ರಯಿಸುವೆ, ನಿತ್ಯವೂ ಆತನ ದರ್ಶನ ಬಯಸುವೆ. ಯೆಹೋವನನ್ನು ಆಶ್ರಯಿಸುವೆ, ಆತನ ಬಲವನ್ನು ಆಶ್ರಯಿಸುವೆ, ನಿತ್ಯವೂ ಆತನ ದರ್ಶನ ಬಯಸುವೆ. ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾನು ಮೊದಲು ತವಕ ಪಡುವೆನು. ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾನು ಮೊದಲು ತವಕ ಪಡುವೆನು. ಯಾರಾದರೂ ಪೂರ್ಣ ಹೃದಯದಿಂದ ಎಂಬುದಾಗಿ, ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆನು. ಓ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆನು. ಲಾ 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 ಲಾ. ಓ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆನು. ಓ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆನು. ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆನು. ಇಂದು ಎಂದೆಂದಿಗೂ ನಾನು ಹುಡುಕುವೆನು. ಹಲ್ಲೆಲೂಯಾ. ದೇವರು ನಿಮ್ಮೆಲ್ಲರನ್ನು ಬಲವಾಗಿ ಆಶೀರ್ವಾದ ಮಾಡಲಿ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಚೆಕ್. ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ನಂಬ್ತೀನಿ. ತಿರುಗೊಂದು ರವಿವಾರ, ಇವತ್ತಿನ ಭಾನುವಾರ ರವಿವಾರ, ಇದು ಯಹೂದ್ಯರಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಪಂಚಾಶತ್ತಮ ದಿನ. ಕ್ರೈಸ್ತ ನಂಬಿದವರಿಗೆ ಪಂಚಾಶತ್ತಮ ದಿನ, ಆದರೆ ಇಸ್ರಾಯೇಲ್ರಿಗೆ ಶೆವಾಆಟ್ ಅಂತ, ಇಬ್ರಿಯ ಭಾಷೆಯಲ್ಲಿ ಶೆವಾಆಟ್ ಅಂತ ಈ ಹಬ್ಬವನ್ನು ಆಚರಿಸಲಾಗ್ತದೆ. ಅದೇ ಎಷ್ಟೋ ಜನ ಶೆವಾಆಟ್ ಹಬ್ಬ ಇಬ್ರಿಯ ಭಾಷೆಯಲ್ಲಿ ಅದನ್ನೇ ಪಂಚಾಶತ್ತಮ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ಆ ರೀತಿಯಾಗಿಲ್ಲ. ಇವತ್ತು ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಲಾಕ್ಡೌನ್ ಸಮಯದಲ್ಲಿ, ಈ ಗಂಭೀರವಾದ ಪರಿಸ್ಥಿತಿಯ ಸಮಯದಲ್ಲಿ ನೀವೆಲ್ಲರೂ ನಂಬಿಕೆಯಿಂದ ನಿಮ್ಮ ಆರಾಧನೆಯೊಂದಿಗೆ, ದೇವ್ರ ವಾಕ್ಯದೊಂದಿಗೆ, ಕಾಣಿಕೆ ದಶಮಾಂಶಗಳೊಂದಿಗೆ, ಸೇವೆ ಜೊತೆಗೆ, ಕರ್ತನ ಜೊತೆಗೆ ನೀವು ಚಲಿಸ್ತಾ ಇರೋದನ್ನು ನೋಡಿ ತುಂಬ ಕೃತಜ್ಞನಾಗಿದ್ದೇನೆ. ಕರ್ತನಿಗೆ, ದೇವರ ಆತ್ಮನಿಂದ ಮಾತ್ರ ಇದು ಸಾಧ್ಯ. ಇವತ್ತು ಖಂಡಿತವಾಗಿ ದೇವರು ನಮ್ಮ ಜೊತೆ ಮಾತಾಡಲಿಕ್ಕೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಆರಾಧನೆ ತಂಡದವರು ತಿಳಿಸಿದಂತೆ ನಾವು ಕಾಣಿಕೆಗೋಸ್ಕರ ನೀವು ಸಿದ್ಧಪಡಿಸಿಕೊಂಡಿರುವಂಥ ಕಾಣಿಕೆಗಾಗಿ ನಾವು ದಶಮಾಂಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದಾದ ನಂತರ ಇವತ್ತಿನ ಪಂಚಾಶತ್ತಮದ ವಾಕ್ಯವನ್ನು
ಬರೀ ಕೇಳೋದಲ್ಲ, ಅದನ್ನು ಜ್ಞಾಪಕ ಮಾಡಿಕೊಡ್ತೀನಿ. ದಯವಿಟ್ಟು ಎಲ್ಲ ಕನ್ನಡದ ಹೌಸ್ ಆಫ್ ಪ್ರೈಸ್ನ ವ್ಯೂವರ್ಸ್, ಹೌಸ್ ಆಫ್ ಪ್ರೈಸ್ನ ಸಭಿಕರು, ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಪ್ರೇಕ್ಷಕರ ಹಾಗೆ ಕೂತುಕೊಂಡು ಚಲನಚಿತ್ರವನ್ನು ನೋಡುವಂತೆ ನೋಡದೆ, ದಯವಿಟ್ಟು ಇಯರ್ಫೋನ್ಗಳನ್ನು ಹಾಕ್ಕೊಂಡಾದ್ರಲ್ಲಿ, ಸ್ಪೀಕರ್ಗಳನ್ನು ಹಾಕ್ಕೊಂಡಾಗಲಿ ಈ ಆರಾಧನೆಯಲ್ಲಿ ನೀವು ಭಾಗವಹಿಸಿ ಈ ವಾಕ್ಯವನ್ನು ನೋಟ್ ಮಾಡಿಕೊಂಡು ಸಭೆಯಲ್ಲಿ ಯಾವ ರೀತಿಯಾಗಿ ಇದರಲ್ಲಿ ಸೇವಿಸ್ತಾ ಇದ್ರೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ಸೇವಿಸ್ರಿ. ಸಹೋದರಿಯರು, ದಯವಿಟ್ಟು ಸಭೆಯಲ್ಲಿ ಯಾವ ರೀತಿ ತಲೆಯನ್ನು ಹೊತ್ತುಕೊಂಡು ದೇವರ ಸನ್ನಿಧಿಯಲ್ಲಿ ಗೌರವದಿಂದ ಭಾಗವಹಿಸ್ತಾ ಇದ್ರೋ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಕರ್ತನ ಪ್ರಸನ್ನತೆ ಇದೆ. ತಲೆಯನ್ನು ಹೊದ್ದುಕೊಂಡು ಪೂರ್ಣ ಹೃದಯದಿಂದ ಕರ್ತನ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕಂತ ಬೇಡ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕಗಳನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಎಲ್ಲ ಘನ ಮಾನ ಮಹಿಮೆ ಆಧಿಪತ್ಯ ನೀನು ಸಲ್ಲಿಸ್ತೇವೆ. ಕಾರಣ ನೀನೊಬ್ಬನೇ ಯೋಗ್ಯನು. ನೀನು ಕರ್ತ, ಭೂ ಪರಲೋಕಗಳ ಒಡೆಯ, ಅದ್ಭುತ ಶಕ್ತ. ನಿನಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಪರಲೋಕದ ಬಾಗಿಲುಗಳನ್ನು ತೆರೆದು ಕರ್ತ ನೀನು ಪವಿತ್ರಾತ್ಮನನ್ನು, ಅಭಿಷೇಕವನ್ನು, ಕೃಪೆಯನ್ನು ನಮ್ಮ ಮೇಲೆ ಸುರಿಸಬೇಕೆಂದು ಬೇಡ್ಕೊಳ್ತಾ ಇದ್ದೇವೆ. ಸೇವೆಯ ಕೆಲಸ ಮುಂದುವರಿಯಲಿಕ್ಕೆ ನಿನ್ನ ವಾಕ್ಯಾನುಸಾರ ನೇಮಕವಾದ ಕಾಣಿಕೆ ದಶಮಾಂಶವನ್ನು ನೀನು ಆದುಕೊಂಡ ಜನರು ನಿನ್ನ ಸನ್ನಿಧಿಗೆ ತಂದು ನಿನ್ನ ಆಲಯಕ್ಕೆ ಕಳಿಸುವುದಕ್ಕಾಗಿ ಸಿದ್ಧಪಡಿಸಿಕೊಂಡಿರುವ ಹಾಗೆ ದೇವ, ಅವರ ಆದಾಯದ ಮೇಲೂ ಅವರ ಜೀವಿತದ ಮೇಲೂ ನಿನ್ನ ಅದ್ಭುತವಾದ ಅಭಿಷೇಕ ಇಳಿದು ಬರಲಿ ಎಂಬ ಬೇಡ್ಕೊಳ್ತಾ ಇದೆ. ನಿನ್ನ ಆಶೀರ್ವಾದ ತುಂಬಿ ತುಳುಕಲಿ ಎಂಬ ಬೇಡ್ಕೊಳ್ತಾ ಇದ್ದೇನೆ. ಕೊಡುವಂಥ ಪ್ರತಿಯೊಂದು ಕೈಗಳನ್ನು, ಆಶೀರ್ವಾದದ ಕೈಗಳನ್ನಾಗ ಆಶೀರ್ವದಿಸಿ ಎಂಬ ಬೇಡ್ಕೊಳ್ತಾ ಇದ್ದೇನೆ. ಸ್ವಾಮಿ, ಮಹಿಮೆ ಘನತೆ ಸದಾಕಾಲ ನೀನೊಬ್ಬನಿಗೆ ಸಲ್ಲಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ಬೇಡ್ತಾ ಇದ್ದೇವೆ ನಮ್ಮ ತಂದೆ, ಆಮೇನ್. ದಯವಿಟ್ಟು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಾಳೆ, ಇವತ್ತು ರವಿವಾರ, ನಾಳೆ ಇವತ್ತು ಬಹುಶಃ ನಮಗೆ ಈ ಲಾಕ್ಡೌನ್ ವಿಷಯದಲ್ಲಿ ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು, ಸಭೆಗಳನ್ನು ತಿರುಗಿ ನಾವು ಪ್ರಾರಂಭ ಮಾಡೋದಕ್ಕಾಗಿ ಅನುಮತಿ ಸಿಗಲಿದೆ ಎಂಬಂಥ ವರದಿ ಬಂದಿರೋದ್ರಿಂದ ಎಲ್ಲರೂ ಉತ್ಸುಕರಾಗಿದ್ದೀರಾ. ನಾನು ನಿಮ್ಮೆಲ್ಲರಿಗಿಂತ ಸಭಾಪಾಲಕನಾಗಿ ನಾನು ಹೆಚ್ಚಾಗಿ ಉತ್ಸುಕನಾಗಿದ್ದೀನಿ. ನಮಗೆ ಪರಿಪೂರ್ಣ ಮಾಹಿತಿ ಸಿಕ್ಕ ತಕ್ಷಣ ಯಾವ ರೀತಿ ನಾವು ಅದನ್ನು ಮಾಡ್ಕೊಳ್ತೀವಿ ಅಂತ ನಿಮಗೆ ಒಂದು ವಿಡಿಯೋ ಮೂಲಕ ನಾವು ವಾಟ್ಸಪ್ನಲ್ಲಿ ನಿಮಗೆ ಕಳಿಸ್ತೀವಿ. ನಿಮ್ಮ ಏರಿಯಾ ಶೆಪರ್ಡ್ಗಳು ನಿಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಯಾಕಂದರೆ ನಾನು ಅಂದುಕೊಳ್ಳಲ್ಲ, ಸರ್ಕಾರ ಒಮ್ಮಿಂದೊಮ್ಮೆ ನಾವು 100 ಜನ ಕೂಡಿ ಬರಲಿಕ್ಕೆ ಅನುಮತಿ ಕೊಡಲ್ಲ. ಆ ರೀತಿ ಆಗ್ತದೆ ಅಂತ ಅನಿಸಲ್ಲ. ಯಾಕಂದರೆ ಯಾವ ರೀತಿ ಮದುವೆಗೆ 50 ಜನ, ಟ್ರೈನಲ್ಲಿ ದೂರ ಕೂತ್ಕೊಳ್ಬೇಕು, ಬಸ್ಸಲ್ಲಿ ಒಂದು ಸೀಟಲ್ಲಿ ಒಬ್ಬರೇ ಕೂತ್ಕೊಳ್ಬೇಕಂತ ನಿಯಮಗಳಿಂದ ಅವುಗಳನ್ನು ಬಸ್ಗಳನ್ನು ಬಿಡುಗಡೆ ಮಾಡಿದರು, ಟ್ರೈನ್ಗಳನ್ನು ಬಿಡುಗಡೆ ಮಾಡಿದರು. ಅದೇ ರೀತಿ ಒಂದು ವೇಳೆ ನಮ್ಮ ಪ್ರಾರ್ಥನೆಗೆ ಅನುಮತಿಯನ್ನು ಕೊಡೋದಾದರೂ ಸಹ ಒಂದಲ್ಲ ಒಂದು ಆ ರೀತಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥ ನಿಯಮದಿಂದನೇ ನಮಗೆ ಅನುಮತಿ ಕೊಡ್ತಾರೆ. ಒಂದು ಆರಾಧನೆಯಲ್ಲಿ 20 ಜನ 50 ಜನ ಎಷ್ಟು ಜನ ಕೂಡಬೇಕನ್ನೋ ಪರ್ಮಿಷನ್ ಸಿಗ್ತದೆ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಅಂದ್ಕೊಳ್ಳಿ ನಮಗೆ 20ರಿಂದ 50 ಜನ ಸೇರುವಷ್ಟು ಪರ್ಮಿಷನ್ ನಮಗೆ ಸಿಕ್ಕರೆ, ಅಥವಾ 30 ಜನ ನಮಗೆ ಪರ್ಮಿಷನ್ ಸಿಕ್ಕರೆ, ನಾವು 400 ಜನ ಒಮ್ಮೆ ಕೂಡಿ ಬರಲಿಕ್ಕಾಗಲ್ಲ ಸಂಡೇ. ಅದಕ್ಕೋಸ್ಕರ ವಿಶೇಷವಾಗಿ ನಾವು ಕನ್ನಡ ಸಭೆಯ ಸಭಿಕರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ, ಯಾವ ಪ್ರೋಟೋಕಾಲ್ ಗೌರ್ಮೆಂಟ್ನವರು ಇಡ್ತಾರೋ ನೋಡೋಣ, ಯಾವ ನಿಯಮಗಳನ್ನು, ಯಾವ ಷರತ್ತುಗಳನ್ನು ಅವ್ರು ಇಡ್ತಾರೆ ನಾವು ನೋಡಿಕೊಂಡು, ಒಂದು ವೇಳೆ 30-40 ಜನ ಸೇರೋದಾಗಿದ್ದರೆ ದಯವಿಟ್ಟು ನಾನು ಶೆಪರ್ಡ್ಗಳ ಜೊತೆಗೆ ನಾನು ಡಿಸ್ಕಸ್ ಮಾಡಿ ಒಂದು ಸರ್ವಿಸಿಗೆ ಯಾವ ಏರಿಯಾದ ಜನರು ಬರಬೇಕು. ಬೆಳಗ್ಗೆ 7ರಿಂದ 9 ಗಂಟೆ, 9ರಿಂದ 11 ಗಂಟೆ, 11ರಿಂದ 1 ಗಂಟೆ, 1ರಿಂದ 3 ಗಂಟೆ, ಈ ರೀತಿಯಾಗಿ 30-40 ಜನ ಕೂಡಲಿಕ್ಕೆ ಅನುಕೂಲ ಆಗುವಂತೆ ದಯವಿಟ್ಟು ನೀವು ನಿಮ್ಮ ಸಮಯವನ್ನು ಇಂಥ ಒಂದು ಕಠಿಣ ಸಮಯ ಸಂದು ಹೋಗುವವರೆಗೆ ದಯವಿಟ್ಟು ನೀವು ಇದರಲ್ಲಿ ಕೋಆಪ್ರೇಟ್ ಮಾಡಬೇಕು. ಯಾವ ಏರಿಯಾದವರಿಗೆ ಬೆಳಗ್ಗೆ 7 ಗಂಟೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವೋ ಆ 3-4 ಏರಿಯಾದವರು ಬೆಳಗ್ಗೆ, ಆ 2-3 ಏರಿಯಾದವರು ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆಯಲ್ಲಿ 9 ಗಂಟೆವರೆಗೆ ಭಾಗವಹಿಸಬೇಕು. ಎಲ್ಲರೂ ಕೂಡಿ ಸಭೆಯಲ್ಲಿ ಬಂದು ನಾವು ಆರಾಧನೆ ಮಾಡೋಣ. ಆದರೆ ಒಮ್ಮೆ ಎಲ್ಲರೂ ಕೂಡಿ ಬರಲಿಕ್ಕೆ ಅನುಮತಿ ಸಿಗಲ್ಲ. ಅವರು ಕೊಟ್ಟಂಥ ನಿಯಮಾವಳಿಗಳನ್ನು ನೋಡಿಕೊಂಡು ಸೋಮವಾರ ಮಂಗಳವಾರ ನಾನು ವಿಡಿಯೋ ರಿಲೀಸ್ ಮಾಡ್ತೀನಿ. ಅದರಲ್ಲಿ ಯಾವಾಗ ನಾವು ಯಾವ ರೀತಿ ಸೇರೋದಂತ ಡಿಸೈಡ್ ಮಾಡಿಕೊಂಡು ನಾವೆಲ್ಲರೂ ಸೇರಿ ಕರ್ತನನ್ನು ಆರಾಧಿಸೋಣ. ಈ ಸಮಯ ಸಂದು ಹೋಗುತ್ತೆ. ಈ ಸಮಯ ಸಂದು ಹೋದ ನಂತರ, ಸಂಪೂರ್ಣವಾದ ಸ್ವಾತಂತ್ರ್ಯ ಕೊಟ್ಟ ನಂತರ ತಿರುಗಿ ಎಲ್ಲರೂ ಕೂಡಿ ಬಂದು ನಾವು ಆರಾಧನೆಯನ್ನು
ಪ್ರಾರಂಭ ಮಾಡಿಕೊಳ್ಳೋಣ. ದಯವಿಟ್ಟು ಅದಕ್ಕೋಸ್ಕರ ನೀವು ಸಿದ್ಧರಾಗಿರ್ಬೇಕೆಂಬ ಬೇಡ್ಕೊಳ್ತೇನೆ. ಇಂದು ಮೇ 31ನೇ ತಾರೀಕು. ಇವತ್ತು ಇದನ್ನು ಇಸ್ರಾಯೇಲ್ ಕ್ಯಾಲೆಂಡ್ರಲ್ಲಿ ಕ್ರೈಸ್ತ ಕ್ಯಾಲೆಂಡರ್ ಅನ್ಬೋದು. ಅಂದರೆ ಯೇಸು ಸ್ವಾಮಿಯನ್ನು ನಂಬಿದಂಥ ಯಹೂದ್ಯರ ಕ್ಯಾಲೆಂಡ್ರಲ್ಲಿ ಪಂಚಾಶತ್ತಮ ದಿನ, ಯಹೂದ್ಯರ ಕ್ಯಾಲೆಂಡ್ರಲ್ಲಿ ಶೆವಾಅತ್ ಅಂತ ಇಬ್ರಿಯ ಭಾಷೆಯಲ್ಲಿ. ಎಷ್ಟೋ ಜನ ಇವೆರಡೂ ಪಂಚಾಶತ್ತಮವ ಅಂತ ತಿಳ್ಕೊಂಡಿರ್ತಾರೆ. ಇದನ್ನು ಸ್ವಲ್ಪದರಲ್ಲಿ ನಾನು ಅರ್ಥ ಮಾಡಿಸಿ ಪಂಚಾಶತ್ತಮದ ಮುಖ್ಯವಾದ ಸಂದೇಶಕ್ಕೆ ನಾನು ಬೇಗ ಬಂದು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಿನ್ನೆಲೆಯನ್ನು ಹಂಚಿಕೊಳ್ಳುವಾಗ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಯಾಕಂದರೆ ಆ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತಿಗೆ ನೇಮಕವಾದ ಕರ್ತನ ಪ್ರಕಟಣೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಕೆಲವೊಂದು ಪಂಗಡಗಳಲ್ಲಿ, ಕೆಲವೊಂದು ಗ್ರೂಪ್ಗಳಲ್ಲಿ ಈ ದಿನವನ್ನು ವೈಟ್ ಸಂಡೇ ಅಂತಲೂ ಕರೀತಾರೆ. ವೈಟ್ ಸಂಡೇ ಅಂತಲೂ ಕರೆದುಕೊಳ್ತಾರೆ. ದೇವರು ವಿಮೋಚನ ಕಾಂಡ 23ನೇ ಅಧ್ಯಾಯ 15ರಿಂದ 16ನೇ ವಚನ. ವಿಮೋಚನ ಕಾಂಡ 23:15. ವಿಮೋಚನ ಕಾಂಡ 23:15ರಲ್ಲಿ ದೇವರು, ಅದನ್ನು ನಾನು ಓದ್ಲಿಕ್ಕೆ ಹೋಗಲ್ಲ, ನೀವು ದಯವಿಟ್ಟು ನಂತರ ಓದ್ಕೊಳ್ಳಿ, ಆದರೆ ಇಲ್ಲಿ ಕೇಳಿ. ಅಲ್ಲಿ ಕರ್ತನು 15 ಮತ್ತು 16ನೇ ವಚನದಲ್ಲಿ ವಿಶೇಷವಾಗಿ 2 ಹಬ್ಬಗಳ ಬಗ್ಗೆ ಅಲ್ಲಿ ಮಾತಾಡ್ತಾನೆ. ಒಟ್ಟಾರೆ 3 ಹಬ್ಬಗಳ ಬಗ್ಗೆ ಮಾತಾಡ್ತಾನೆ. ಅದರಲ್ಲಿ ಮೊದಲಿನ ವಚನದಲ್ಲಿ ಮೊದಲನೇದಾಗಿ ಪಂಚಾಶತ್ತಮ, ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಪಂಚಾಶತ್ತಮವನ್ನು ಸೂಚಿಸುವಂಥ ಹಬ್ಬ. ಅದನ್ನು ಅದು ಪಂಚಾಶತ್ತಮದ ದಿನ, ಅದು ಪಸ್ಕ ಹಬ್ಬದ ಅಂತಂದರೆ ಈ ಐಗುಪ್ತ ದೇಶದಿಂದ ಇಸ್ರಾಯೇಲರು ಹೊರಗಡೆ ಬರುವಾಗ ಆ ರಾತ್ರಿ ಕೊಯ್ದಂಥ ಕುರಿಮರಿ, ಅದು ಯೇಸು ಸ್ವಾಮಿಯನ್ನು ಪ್ರತಿಬಿಂಬಿಸಿದೆ, ಎಲ್ಲರಿಗೂ ಗೊತ್ತಿದೆ. ಅದರ ಹಬ್ಬ ಅಂದರೆ ಅದು ಪಸ್ಕ ಹಬ್ಬ. ಪಸ್ಕ ಹಬ್ಬ, ಕರೆಕ್ಟ್. ಸೊ ಈ ಪಸ್ಕ ಹಬ್ಬದ ದಿನಗಳಲ್ಲಿಯೇ ಯೇಸು ಸ್ವಾಮಿ ದೇವರ ಕುರಿಮರಿಯಾಗಿ ಕ್ರೂಜೆಗೆ ಅರ್ಪಿಸಲ್ಪಟ್ಟ. ಓಕೆ, ಈಗ 16ನೇ ವಚನದಲ್ಲಿ ಪ್ರಥಮ ಫಲಗಳ ಹಬ್ಬ ಅಂತ ಬರೀತಾರೆ. ಇದನ್ನು ದೇವರು ಅವರಿಗೆ, ದೇವರು ಅದನ್ನು, ಈ ಹಬ್ಬವನ್ನು, ಈ 2 ಹಬ್ಬಗಳನ್ನು ಪ್ರಥಮ ಫಲಗಳ ಹಬ್ಬ. ಈಗ ಈ ಹಬ್ಬ ಮೇ 31ನೇ ತಾರೀಕಿಗೆ, ಅಂದರೆ ಯಹೂದ್ಯರ ಕ್ಯಾಲೆಂಡರಲ್ಲಿ ಮೇ 31ನೇ ತಾರೀಕಿಗೆ ಬರುವಂಥ ಹಬ್ಬ. ಅದೇ ಪ್ರಥಮ ಫಲಗಳ ಹಬ್ಬ, ಅದೇ ಶೆವಾವತ್ ಅಂತ. ಅದೇ ದಿನ ಪಂಚಾಶತ್ತಮ ದಿನ. ಈಗ 2 ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋಣ. ಆದರೆ ಇಬ್ರಿಯರ ಭಾಷೆಯಲ್ಲಿ ಅದನ್ನು ನೋಡುವಾಗ ಅದು ಪ್ರಥಮ ಫಲಗಳ ಹಬ್ಬ. ಆದರೆ ಕ್ರಿಸ್ತನಲ್ಲಿ ವಿಶ್ವಾಸವಿಡುವವರು ಆ ದಿನ ಪವಿತ್ರಾತ್ಮನು ಸಭೆಯ ಮೇಲೆ, ಅಂದರೆ ಮೊದಲಿನ ಆದಿ ಸಭೆ, ಅದು ಸಭೆಯಾಗಿ ಮಾರ್ಪಡೋದಕ್ಕಿಂತ ಮುಂಚೆ, ಅಂದರೆ 120 ಜನರು ಆ ಮೇಲಂತಸ್ತಿನ ಕೋಣೆಯಲ್ಲಿ ಪ್ರಾರ್ಥನೆಗೆ, ಇವತ್ತು ಅವ್ರು ಎಷ್ಟು ದಿನ ಪ್ರಾರ್ಥನೆ ಮಾಡಿದ್ರಂತ ಸುಂದರವಾದ ಒಂದು ಅಂದಾಜು ನಮಗೆ ಸಿಗ್ತದೆ ಇವತ್ತಿನ ಸಂದೇಶದಲ್ಲಿ. ನಮ್ಮ ತಲೆಯಲ್ಲಿ ಅವ್ರು ಒಂದು 20 ದಿನ, 10 ದಿನ, ಒಂದು 3 ದಿನ ಅಲ್ಲಿ ಉಪವಾಸವಾಗಿ ಪ್ರಾರ್ಥನೆ ಮಾಡಿರ್ಬೋದು. ಆ 3ನೇ ದಿನ, ಕೊನೆಯ ದಿನ ದೇವರಾತ್ಮನು ಬಲವಾದ ರೀತಿಯಲ್ಲಿ ಸುಂಟರ ಗಾಳಿಯ ಹಾಗೆ, ಉರಿಯುವ ನಾಲಿಗೆಗಳ ಹಾಗೆ ಅವ್ರ ಮೇಲೆ ಇಳಿದು ಬಂದನಂತ ನಮ್ಮಲ್ಲಿ ಕಲ್ಪನೆ ಇರ್ಬೋದು, ಓದಿಕೊಂಡ ಹಾಗೆ. ಆದರೆ ಇವತ್ತು ಎಷ್ಟು ದಿನ ಅವರು ಅಲ್ಲಿ ಪ್ರಾರ್ಥನೆಯಲ್ಲಿ ಇದ್ರಂತ ಬಹುಶಃ ತಿಳಿದು ಬರ್ತದೆ. ಅಲ್ಲಿ ಅವರು ಆ ದಿನ ಬಲವಾದ ರೀತಿಯಲ್ಲಿ ದೇವರ ಆತ್ಮನು, ಅಲ್ಲಿ ಕನ್ನಡ ಬೈಬಲ್ನಲ್ಲಿ ಏನು ಹೇಳ್ಕೊತೀವಿ, ಪಂಚಾಶತ್ತಮ ದಿನ ಬಂದಿರಲಾಗಿ, ಅಂದರೆ ಗ್ರೀಕ್ ಭಾಷೆಯಲ್ಲಿ. ಹಾಗಾದ್ರೆ ನೀವು ಅನ್ಬೋದು, ಪಾಸ್ಟರ್ ಅಲ್ಲಿ ಪಂಚಾಶತ್ತಮ ದಿನ ಬಂದಿರಲಾಗಿ ಅಂತ ಹೇಳ್ತದೆ, ನೀವು ನೋಡಿದ್ರೆ ಶೆವಾವತ್ ಅಂತ ಹೇಳ್ತಿರಲ್ಲ. ಏನಪ್ಪ ಅಂದರೆ ಗ್ರೀಕರು, ಅಂದರೆ ರೋಮನ್ನರು ಮತ್ತು ರೋಮನ್ನರು ದೇಶವನ್ನು ಆಳ್ತಾ ಇರುವಂಥ ಸಮಯದಲ್ಲಿ, ಯೇಸು ಸ್ವಾಮಿಯ ಸಮಯದಲ್ಲಿ ದೇಶವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಅಲ್ಲಿ ಪಂಚಾಶತ್ತಮ ಶಬ್ದ ಪ್ರಾರಂಭ ಆಯಿತು. ಯಾಕಂದರೆ ನೋಡಿ, ಶೆವಾಅತ್
ಈ ಹಬ್ಬ ಯಾವಾಗ ಅದು ನೇಮಿಸಲ್ಪಡ್ತಂದರೆ, ಅದು ಯಾವಾಗ ಪ್ರಾರಂಭ ಆಯ್ತಂದರೆ, ಈ ಪಸ್ಕ ಹಬ್ಬದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ರಾತ್ರಿ ಹೊರಗಡೆ ಬಂದರು. ಅಲ್ಲಿಂದ 50ನೇ ದಿನಕ್ಕೆ ಅವರು ಸೀನಾಯಿ ಬೆಟ್ಟದ ಮುಂದೆ ಬರ್ತಾ ಇದ್ದಾರೆ. ಅದನ್ನು ವಾಕ್ಯವನ್ನು ಓದ್ಕೊಳ್ಳಿಕ್ಕೆ ಹೋಗ್ಲಿಕ್ಕಿದ್ದೀವಿ. ಗ್ರೀಕ್ ಭಾಷೆಯಲ್ಲಿ ಪೆನಿದ್ದ ಅಂದರೆ 50ಕ್ಕೆ ಪೆನಿದ್ದ ಅಂತ ಶಬ್ದ. 50, 40, 30, 42, 48, 49, 50ಕ್ಕೆ ಪೆನಿದ್ದ. ಕನ್ನಡದಲ್ಲಿ 50. ಗ್ರೀಕಲ್ಲಿ ಪೆನಿದ್ದ, ಹಿಂದಿಯಲ್ಲಿ 50 ಅಂತ ಹೇಳ್ತೀವಿ. ಹಾಗೆ ಗ್ರೀಕ್ ಭಾಷೆಯಲ್ಲಿ ಪೆನಿದ್ದ. ಈ ಪೆನಿದ್ದ ಅನ್ನುವಂಥ ಶಬ್ದದಿಂದ ಇಂಗ್ಲಿಷ್ ಪೆಂಟೆಕೋಸ್ಟ್ ಶಬ್ದ ತೆಗೆಯಲ್ಪಟ್ಟಿದೆ. ಅಂದರೆ ಪಂಚಾಶತ್ತಮ ಅಂತಂದರೆ 50ನೇ ದಿನ ಅಂತ ಅರ್ಥ. ಪಂಚಾಶತ್ತಮ ಅಂದರೆ ವ್ಯಕ್ತಿಯ ಹೆಸರಲ್ಲ, ಒಂದು ಕಾರ್ಯಕ್ರಮದ ಹೆಸರಲ್ಲ. ಪಂಚಾಶತ್ತಮ ಅಂದರೆ 50ನೇ ದಿನ. ಸೊ 50ನೇ ದಿನ ಬಂದಿರಲಾಗಿ ಅವರೆಲ್ಲರೂ ಮೇಲಿನ ಕೋಣೆಯಲ್ಲಿ ಪ್ರಾರ್ಥಿಸುತ್ತಿರುವಾಗ ದೇವರ ಆತ್ಮನು ಅವರ ಮೇಲೆ ಬಲವಾದ ರೀತಿಯಲ್ಲಿ ಸುಂಟರ ಗಾಳಿಯ ರೀತಿಯಲ್ಲಿ ದೊಡ್ಡ ಬಿರುಗಾಳಿ ಎಂಬಂತೆ ಶಬ್ದ ಉಂಟಾಗಿ ಪ್ರತಿಯೊಬ್ಬರ ಮೇಲೆ ಉರಿಯುವಂಥ ನಾಲಿಗೆಗಳು ಕಾಣಿಸಿಕೊಂಡು ಪವಿತ್ರಾತ್ಮ ಭರಿತರಾಗಿ ಅನ್ಯ ಭಾಷೆಯಲ್ಲಿ ಮಾತಾಡಿ ಈ ಎಲ್ಲ ಲೈನ್ಗಳನ್ನು ನಾವು ನೋಡ್ಕೊಳ್ಳಿಕ್ಕಿದ್ದೀವಿ. 50ನೇ ದಿನ ಪವಿತ್ರಾತ್ಮನು ಇಳಿದು ಬರೋಕ್ಕೆ ಕಾರಣ ಏನು? ಈ 50ನೇ ದಿನ ಯಾವ ದಿನದಿಂದ 50ನೇ ದಿನ ಇದು ಸುಂದರವಾದದ್ದು. ಇವತ್ತು ನಾನು ಹೇಳ್ತೀನಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಮೆಲ್ಲಿಗೆ ಹೋಗ್ತೀನಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ. 50ನೇ ದಿನ ಯಾಕೆ? ಯಾವ ದಿನದಿಂದ 50ನೇ ದಿನ? ದೇವರು ಲೆಕ್ಕ ಇಟ್ಟು 50ನೇ ದಿನನೇ ಯಾಕೆ ಅವ್ರ ಮೇಲೆ ತನ್ನ ಆತ್ಮನನ್ನು ಕಳಿಸ್ಕೊಟ್ಟ? ಅವ್ರ ಅನ್ಯ ಭಾಷೆಯಲ್ಲಿ ಯಾಕೆ ಮಾತಾಡಿದ್ರು? ಈ ಎಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಬಹುಶಃ ಇವತ್ತು ದೇವರ ಆತ್ಮನ ಉತ್ತರ ಕೊಡಲಿಕ್ಕೆ ಕೃಪೆ ಕೊಡ್ತಾನೆ. ಇಂಟ್ರೆಸ್ಟಿಂಗ್ ಆಗಿದೆ ತಾನೆ? ಬೈಬಲನ್ನು ರೆಡಿ ಇಟ್ಕೊಳ್ರಿ, ನೋಟ್ಬುಕ್ಕನ್ನು ರೆಡಿ ಇಟ್ಕೊಳ್ರಿ. ಯಾಕಂದರೆ ನಿಮ್ಮಲ್ಲಿ ಅನೇಕ ವರ್ಷಗಳಿಂದ ಕಾಡಿದಂಥ ಇಂಥ ಕೆಲವು ಪ್ರಶ್ನೆಗಳು ಇವತ್ತು ಉತ್ತರ ಸಿಗ್ಲಿಕ್ಕೆ ಹೋಗ್ತಾ ಇದೆ. ದೇವರ ಆತ್ಮನ ಈ ಪ್ರಕಟಣೆಗಳನ್ನು ನಾನು ಕೊಡುವಾಗ ತುಂಬ ಸಂತೋಷಪಟ್ಟು ಕಣ್ಣೀರಿನಿಂದ ನನ್ನ ಆತನನ್ನು ಆರಾಧಿಸಿದೆ. ಅವುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಕೃಪೆಯನ್ನು ನಮಗೆ ದೇವರು ದಯಪಾಲಿಸ್ತಾನೆ ಅಂತ ನಾನು ನಂಬ್ತೀನಿ. ಈಗ ದಯವಿಟ್ಟು ಅದಕ್ಕಾಗಿ ಸಿದ್ಧರಾಗಿ, ನಾನು ಆಗಲೇ ಹೇಳಿದಂತೆ ಪಂಚಾಶತ್ತಮ ದಿನ ಮತ್ತು ಪಸ್ಕ ಹಬ್ಬದ ದಿನ ಮತ್ತು ಪಂಚಾಶತ್ತಮ. ಸೊ ಈ ಸಂದೇಶದಲ್ಲಿ ನಾನು ಆ 50ನೇ ದಿನ ಹಳೆ ಒಡಂಬಡಿಕೆಯಲ್ಲಿಯೂ ಸಹ ಬಂದಂಥ 50ನೇ ದಿನಕ್ಕೆ ನಾನು ಪಂಚಾಶತ್ತಮ ಅಂತ ಶಬ್ದ ಉಪಯೋಗಿಸ್ತಾ ಇರ್ತೀನಿ. ಅದರ ಅರ್ಥ ಅದೇ ರೀತಿ ಅದು ಕರೆಯಲ್ಪಟ್ಟಿತ್ತಂತಲ್ಲ. ಶವಾಆತ್ ಶಬ್ದದ ಬದಲಾಗಿ ಪಂಚಾಶತ್ತಮವನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಎರಡು ಹಬ್ಬಗಳೇನಾಗ್ಬಿಡ್ತು ಅಂದರೆ ಒಂದೇ ಡೇಟಲ್ಲಿ ಬರ್ತದೆ. ಪಂಚಾಶತ್ತಮ ದಿನ, ಶವಾಆತ್. ಇದು ಪ್ರಥಮ ಫಲಗಳ ಹಬ್ಬ, ಇದು ಪವಿತ್ರಾತ್ಮನು ಇಳಿದು ಬಂದಿರುವಂಥ ಹಬ್ಬ. ಇವೆರಡೂ ಒಂದೇ ದಿನದಲ್ಲಿ ಬಂದಿರೋದ್ರ ನಿಮಿತ್ತವಾಗಿ ಶವಾಆತನ್ನೇ ಇವರು ಪಂಚಾಶತ್ತಮ ಅಂತ ಅರ್ಥೈಸ್ಕೊಂಡಿದ್ದಾರೆ. ಆದರೆ ಯಾಕಂದರೆ ಇದು ಪ್ರಥಮ ಫಲಗಳ ಹಬ್ಬವಲ್ಲ. ಆದರೆ ಆ ಪ್ರಥಮ ಫಲ ಏನಂತ ದೇವರ ಆತ್ಮ ತೋರಿಸಿದನ್ನು ತಿಳಿಸಿದೆ. ಸೊ 50ನೇ ದಿನಕ್ಕೆ ಓಕೆ, ಈಗ ಅಲ್ಲಿಗೆ ಬರೋಣ. ಹೆಜ್ಜೆ ಹೆಜ್ಜೆಯಾಗಿ ಕಲ್ತ್ಕೊಳ್ಳೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಗ್ಯಾರಂಟಿ ನನಗೆ ಗೊತ್ತಿದೆ, ದೇವರ ಆತ್ಮ ನಿಮ್ಮ ಜೊತೆ ಮಾತಾಡ್ತಾನೆ. ಯಾವ ರಾತ್ರಿ ಮರಣದ ಆತ್ಮ ಮನಸ್ಸಂದೆಲೇರಿ ಕಥಲಭ, ಯಾವ ರಾತ್ರಿ ಮರಣದ ಆತ್ಮನು ಐಗುಪ್ತ ದೇಶದ ಮೇಲೆ ಇಳಿದು ಬಂದು ಚೊಚ್ಚಲು ಮಕ್ಕಳನ್ನೆಲ್ಲ ಸಂಹರಿಸ್ತೀನಿ. ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಚೊಚ್ಚಲಾಗಿರೋದಾಗಿದ್ದರೆ ಅದನ್ನು ಸಂಹರಿಸ್ತಾನೆ. ನೀವು ನಿಮ್ಮ ಮನೆಗಳಿಗೆ ಆ ದಿನ ಪಸ್ಕ ಹಬ್ಬದಕ್ಕಾಗಿ ಒಂದು ಕುರಿಮರಿಯನ್ನು ಆರಿಸಿಕೊಂಡು ಅದನ್ನು ವಧೆ ಮಾಡಿ ಅದರ ರಕ್ತವನ್ನು ನಿಮ್ಮ ಮನೆಯ ಚೌಕಟ್ಟುಗಳಿಗೆ ಹಚ್ಚಬೇಕು. ಚೌಕಟ್ಟುಗಳು ಹೊರಗಡೆ, ಒಳಗಡೆ, ಮನೆಯ ಒಳಗಡೆ ಬಾಗಿಲನ್ನು ಹಾಕ್ಕೊಂಡು ಒಳಗಡೆ ಆ ಕುರಿಯನ್ನು ನೀವು ಬೆಂಕಿಯಲ್ಲಿ ಸುಟ್ಟು ಆ ರಾತ್ರಿ ಹೇಗೆ ತಿನ್ನಬೇಕಂದ್ರೆ ನಡುವನ್ನು ಕಟ್ಟಿಕೊಂಡು, ಅಂದರೆ ಬೆಲ್ಟ್ ಹಾಕ್ಕೊಂಡು, ಅಂದರೆ ಪ್ರಯಾಣಕ್ಕೆ ಸಿದ್ಧರಾಗಿ ನಿಮ್ಮ ಏನಂತಾರೆ ಶೂಸ್ಗಳನ್ನು, ಚಪ್ಪಲಿಗಳನ್ನು, ಸ್ಯಾಂಡಲ್ಗಳನ್ನು ಧರಿಸಿಕೊಂಡು, ಬಟ್ಟೆಗಳನ್ನು ಧರಿಸಿಕೊಂಡು, ನಡುವನ್ನು ಕಟ್ಟಿಕೊಂಡು, ಅಂದರೆ ನಡಿಲಿಕ್ಕೆ ಉದ್ದನೇ ಪ್ರಯಾಣಕ್ಕೆ ಸಿದ್ಧರಾಗಿ, ಕೋಲನ್ನು ಸಿದ್ಧವಾಗಿಟ್ಕೊಂಡು
ಅಂದರೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ರೆಡಿಯಾಗಿ ಆ ಊಟವನ್ನು, ಆ ಕುರಿಮರಿಯನ್ನು ನೀವು ತಿನ್ನತಕ್ಕದ್ದು. ಯಾಕೆ? ಆ ರಾತ್ರಿ ಏನಾಯ್ತಂದರೆ, ಕೇಳ್ತಾ ಇದ್ದೀರಾ ಅಂದ್ಕೊಳ್ತೀನಿ, ಮೆಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲರೂ ಇದರಲ್ಲಿ ಆನಂದ ಪಡ್ತೀರಾ, ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆ ರಾತ್ರಿ ಏನಾಯ್ತಂದರೆ, ಅವರಿಗೆ ಊಟ ಮಾಡುವಾಗ ಈ ಐಗುಪ್ತ್ಯರು ಅವರನ್ನು ಅವಸರದಿಂದ ನಮ್ಮ ದೇಶವನ್ನು ಬಿಟ್ಟು ಹೊರಟು ಹೋಗ್ರಿ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಅನ್ನೋದು ಇವರಿಗೆ ಗೊತ್ತಿಲ್ಲ, ಆದರೆ ಕರ್ತನಿಗೆ ಗೊತ್ತು. ಕರ್ತನಿಗೆ ಗೊತ್ತು. ಇವ್ರಿಗೇನು ಗೊತ್ತಂದ್ರೆ, ಐಗುಪ್ತರಂತ ಮೊಂಡರೇ ಇಲ್ಲ. ನಮ್ಮ ದೇವರು ಮೋಶೆಯ ಮೂಲಕ ಇವರನ್ನ ಮಿಡತೆಗಳನ್ನು ಕಳಿಸ್ದ, ನೈಲ್ ನದಿಯನ್ನು ಕೆಂಪು ರಕ್ತವನ್ನಾಗಿ ಮಾಡ್ದ, ಹೇನುಗಳನ್ನು ಕಳಿಸ್ದ. ಎಷ್ಟು ಮೊಂಡ್ರಿ ಇವರು. ಇವತ್ತಾದರೂ ಹೋಗ್ಲಿಕ್ಕೆ ಬಿಡ್ತಾರೋ ಇಲ್ಲೋ ಅನ್ನೋದು ಮನುಷ್ಯನ ಕಲ್ಪನೆ. ಆದರೆ ಕರ್ತನು ಏನು ಹೇಳ್ತಾ ಇದ್ದಾನೆ, ನಡು ಕಟ್ಟಿಕೊಂಡು, ಕೋಲನ್ನು ಇಟ್ಕೊಂಡು, ಚಪ್ಪಲಿಗಳನ್ನು ಧರಿಸಿಕೊಂಡು ಸಿದ್ಧರಾಗಿ ಊಟವನ್ನು ನೀವು ಮಾಡ್ತಕ್ಕದ್ದು. ಯಾಕಂದ್ರೆ ಇದು ಪಸ್ಕ ಹಬ್ಬದ ಸ್ವತಂತ್ರತೆಯ, ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರತೆಯ ರಾತ್ರಿ. ಬೆಳಗಾಗೋದು, ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಅದೇ ರಾತ್ರಿ, ಮಾರನೇ ದಿನ ಬೆಳಗ್ಗೆ ಅಲ್ಲ, ಅದೇ ರಾತ್ರಿ ಮೋಶೆಯನ್ನ ಐಗುಪ್ತದ ಫರೋಹನು ತನ್ನ ಕಡೆಗೆ ಕರೆಯಿಸ್ಲಿಕ್ಕೆ ಕಳಿಸ್ದ. ಬಹುಶಃ ಅವನ ಕೈಯಲ್ಲಿ ಅವನ ಸತ್ತ ಚೊಚ್ಚಲು ಮಗನೂ ಇರ್ಬೋದು. ಅವ್ರು ಸತ್ಯವೇದ ಹೇಳ್ತದೆ, ಐಗುಪ್ತರು ಆ ರಾತ್ರಿ ಫರೋಹನ ಒಳಗೊಂಡು ಉಳಿದ ಎಲ್ಲ ಐಗುಪ್ತರು ಸಹ ಇಸ್ರಾಯೇಲರನ್ನ ಆ ರಾತ್ರಿ ನಮ್ಮ ದೇಶವನ್ನು ಬಿಟ್ಟು ಹೋಗಿರಿ ಎಂಬುದಾಗಿ ಅವಸರ ಮಾಡಿದ್ರಂತೆ. ಅದಕ್ಕೇ ದೇವರೇನು ಹೇಳಿದ್ದ, ನೀವೆಲ್ಲ ಧರಿಸ್ಕೊಂಡೇ ಊಟಕ್ಕೆ ಕೂತ್ಕೊಳ್ಬೇಕು. ಇದು ಅವ್ರಿಗೆ ಗೊತ್ತಿಲ್ಲ. ಆದರೆ ನಂಬಿಕೆ, ದೇವರು ಹೇಳಿದ್ದನ್ನು ಏನೋ ವಿಚಾರ ಇಟ್ಕೊಂಡು ಹೇಳಿದಾನೆ ಅಂತ ನಂಬಿಕೆಯಿಂದ ಅವರು ಧರಿಸಿಕೊಂಡು, ಅದಕ್ಕೆ ದೇವರ ಆತ್ಮನು ಮಾತಾಡುವಾಗ ಯಾಕೆ ಅಂತ ನಾವು ಪ್ರಶ್ನೆ ಹಾಕಬಾರ್ದು. ಯಾಕಂದರೆ ಅವನು ನಮಗೋಸ್ಕರ ಮುಂದಿನ ಹೆಜ್ಜೆಯಲ್ಲಿ ಏನು ಸಿದ್ಧ ಮಾಡಿಟ್ಟಿದ್ದಾನೋ ಅದು ನಮಗೆ ಕಾಣದೆ ಹೋದರೂ ಸಹ ಅವನು ಹೇಳೋದನ್ನು ನಾವು ಮಾಡಬೇಕು. ಯಾಕಂದ್ರೆ ಆ ಹೆಜ್ಜೆಯ ಮುಂದೆ ಫರೋಹನನ್ನ ಸದೆ ಬಡಿದು, ನಿನ್ನ ಮನಸ್ಸು ಇಷ್ಟೆಲ್ಲ ಆದ್ರೂ ಇವನು ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ, ಈಗೂ ಕೊಡಲ್ಲ ಅಂತ ನಿನ್ನ ಮನಸ್ಸು ಹೋರಾಡ್ತಾ ಇದ್ದರೂ ಸಹ ದೇವರು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಅವನಿಗೆ ಆಜ್ಞೆ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ದೇವರ ನಿನ್ನ ವೈರಿಗಳನ್ನು ಕ್ಷಮಿಸ ಅಂತ ಹೇಳಿದ್ರೆ ಯಾಕೆ ಅಂತಬಾರ್ದು, ಎಷ್ಟು ಕಷ್ಟ ಅಂತ ಹೇಳಬಾರ್ದು, ಕ್ಷಮಿಸ್ಬಿಡ್ಬೇಕು. ಯಾಕೆ? ಅದರ ಮುಂದೆ ನಿನ್ನ ಜೀವಿತದ ಮೇಲೆ ಆತನಿಗೆ ಏನೊಂದು ಯೋಜನೆಯನ್ನು ಆತನ ಸಿದ್ಧ ಮಾಡಿಟ್ಟಿದ್ದಾನೆ. ಇವರು ಆ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು, ಮೋಶೆ ತಂದ ಆಜ್ಞೆಯ ಮೇಲೆ ನಂಬಿಕೆ ಇಟ್ಟು, ಅವರ ಮನಸ್ಸು ಸಿದ್ಧ ಇಲ್ಲ. ಯಾಕಂದ್ರೆ ನೈಲ್ ನದಿ ಕೆಂಪಾದ್ರೂ ಬಿಟ್ಟಿಲ್ಲ ಇವನು, ಮಿಡತೆಗಳಂದ್ರೂ ಬಂದ್ರು ಬಿಟ್ಟಿಲ್ಲ ಇವನು, 3 ದಿನ ಹಗಲು ರಾತ್ರಿ ಕತ್ತಲಾದ್ರೂ ಇವನು ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಹೇನುಗಳು ಬಂದ್ರು ಇವನು ಬಿಡ್ಲಿಲ್ಲ, ಆಣೆಕಲ್ಲುಗಳು ಬಿದ್ದು ಎಲ್ಲ ನಾಶ ಮಾಡಿದ್ರೆ ಇವನು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ರಾತ್ರಿ ಅಂಥದ್ದು ಏನಾಗ್ಲಿಕ್ಕಿದೆ, ನಮ್ಮನ್ನು ಹೋಗ್ಲಿಕ್ಕೆ ಬಿಡ್ತಾನೆ? ಇದು ಮನುಷ್ಯನ ಕಲ್ಪನೆ. ಆದರೆ ಏನಾಗುತ್ತೋ ಗೊತ್ತಿಲ್ಲ, ದೇವರು ಹೇಳಿದ್ದಾನೆ ನಾವು ಆತನ ವಿರುದ್ಧ ಹೋಗಬಾರ್ದಂತ ಚಪ್ಪಲಿಗಳನ್ನ ಮೆಟ್ಟಿಕೊಂಡು, ಬಟ್ಟೆಗಳನ್ನ ಧರಿಸಿಕೊಂಡು, ನಡು ಕಟ್ಕೊಂಡು ಉಣ್ಣೋದು ನಂಬಿಕೆ. ಅವನಿವತ್ತು ಬಿಟ್ಟೇ ಬಿಡ್ತಾನೆ ಅನ್ನೋ ಗ್ಯಾರಂಟಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿನ್ನನ್ನು ಸಿದ್ಧ ಮಾಡಿದ್ದಾನೆ. ಆಮೇನ್. ಮಾರಕ್ಕೆ ತುಬೋಸ್ ಅಂದಲ್ಲ. ಅದಕ್ಕೋಸ್ಕರ ಸಂದೇಶದಲ್ಲಿ ಪ್ರವೇಶಿಸ್ತಾ ಇರುವಾಗ ನಿಮಗೆ ಹೇಳ್ತಾ ಇದ್ದೀನಿ, ದೇವರ ವಾಕ್ಯಕ್ಕೆ ಕಣ್ಣು ಮುಚ್ಚಿಕೊಂಡು ವಿಧೇಯರಾಗ್ರಿ. ಯಾಕೆ ಅಂತ ಕೇಳಬೇಡಿ. ಅದರ ಮುಂದೆ ಏನಾಗ್ಲಿಕ್ಕಿದೆ, ದೇವರು ಏನೋ ಒಂದು ಸಿದ್ಧ ಮಾಡಿ ರೆಡಿ ಮಾಡಿ ನಮಗೋಸ್ಕರ ಇಟ್ಟಿದ್ದಾನೆ. ಈಗ ಆ ಪಸ್ಕ ಹಬ್ಬದ ದಿನ ಏನು ಅವ್ರು ಹೊರ ಬಿದ್ರು ನೋಡಿ, ಅಲ್ಲಿಂದ ಸೀನಾಯ್ ಬೆಟ್ಟವನ್ನ ಮುಟ್ಟಿದ್ದು 50ನೇ ದಿನ. ಪಂಚಾಶತ್ತಮ ಅಂದರೆ 50. ಅವರು ಆ ಸ್ಥಳದಿಂದ ಐಗುಪ್ತ ದೇಶದಿಂದ ಹೊರಬಿದ್ದ ದಿನದಿಂದ ಸೀನಾಯ್ ಬೆಟ್ಟಕ್ಕೆ ಬಂದು ಮುಟ್ಟಿದ ದಿನದವರೆಗೆ 7 ವಾರಗಳು. ಅಥವಾ ಅದಕ್ಕೆ ಈ ಶೆವಾವತ್ಗೆ ಈ ಹಬ್ಬಕ್ಕೆ ಇನ್ನೊಂದು ಹಬ್ಬ ಹೆಸರೇನೆಂದರೆ ದ ಫೀಸ್ಟ್ ಆಫ್ ವೀಕ್ಸ್, ವಾರಗಳ ಹಬ್ಬ. ಅಂದರೆ 7 ವಾರಗಳ ಹಬ್ಬ. ಯಾಕೆ? ಅವರಿಗೆ ಅಲ್ಲಿ ಬಂದು ಮುಟ್ಟೋದಕ್ಕೆ 7 ವಾರಗಳಾಯಿತು. ಸೀನಾಯ್ ಬೆಟ್ಟದ ಮುಂದೆ ಮೊದಲೇ ಸಾರಿ ಬಂದು ಮುಟ್ಟುವಾಗ 7 ವಾರವಾಯಿತು. ಅದು 50ನೇ ದಿನ. ಈ 50 ದಿನ ಎಲ್ಲಿಂದ ಎಣಿಸಲ್ಪಟ್ಟು? ಪಸ್ಕ ಹಬ್ಬದ ದಿನ ಐಗುಪ್ತದಿಂದ ಬಿಡುಗಡೆ ಹೊಂದಿ ಕುರಿಮರೆ ವಧೆಯಾದ ದಿನದಿಂದ. ರಬಲಶ್ ಅಂತೇಳಿ ಅಂದರೆ ಯೇಸು ಸ್ವಾಮಿ ಮರಣ ಹೊಂದಿದ ದಿನದಿಂದ, ಕುರಿಮರಿ ವಧೆ ಆದ ದಿನದಿಂದ 50ನೇ ದಿನ ಅವರು ಮೊದಲನೇ ಸಾರಿ ಐಗುಪ್ತದಲ್ಲಿದ್ದಾಗ ಫರೋಹನನ್ನು ನೋಡಿದ್ದಾರೆ, ಫರೋಹನನ್ನು ಕೇಳಿದ್ದಾರೆ, ಫರೋಹನಿಗೆ ಭಯಪಟ್ಟಿದ್ದಾರೆ.
ಐಗುಪ್ತ ದೇಶದಿಂದ ಹೊರಗಡೆ ಕಾಲಿಟ್ಟ ತಕ್ಷಣ ಮೋಶೆಯನ್ನು ಅವ್ರನ್ನ ನಡೆಸ್ತಾ ಇದ್ದಾನೆ, ಆದರೆ ಅವನು ಅವರ ಅರಸನಲ್ಲ. ಮೋಶೆ ಎಂಬ ಪ್ರವಾದಿ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ, ಆದರೆ ಅವನು ಅವರ ದೇವರಲ್ಲ. ಮೋಶೆ ಅನ್ನುವಂಥ ನಾಯಕನು ಅವರಿಗೋಸ್ಕರ ಹೋರಾಡ್ತಾ ಇದ್ದಾನೆ, ಆದರೆ ಅವನು ಅವರ ಸೇನಾಪತಿ ಅಲ್ಲ. 50ನೇ ದಿನ ಅವರು ತಮ್ಮ ಅರಸನನ್ನು ಭೇಟಿಯಾಗಲಿಕ್ಕಿದ್ರು. ಇವನು ಪರಲೋಕದ ರಾಜಾಧಿರಾಜ. ಆ 50ನೇ ದಿನ ಮೋಶೆ ಧರ್ಮೋಪದೇಶ ಕಾಂಡದಲ್ಲಿ ಅದರ ಬಗ್ಗೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಧರ್ಮೋಪದೇಶ ಕಾಂಡ ಅದರ 4ನೇ ಅಧ್ಯಾಯದ 10ನೇ ವಚನದಿಂದ ಹೇಳ್ತಾನೆ ನೋಡಿ, ಆ ಸಂಗತಿಗಳು ಯಾವೆಂದರೆ, ನೀವು ಹೆರೋಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ 50ನೇ ದಿನ ಅವರು ಅಲ್ಲಿ ಬಂದು ನಿಂತ್ಕೊಳ್ತಾರೆ. ದೇವರು ಹೇಳ್ತಾನೆ, ಇವತ್ತು ನಾನು ಬೆಟ್ಟದ ಮೇಲೆ ಇಳಿದು ಬರ್ತೀನಿ. ಈಗ ಎಷ್ಟು ಅದ್ಭುತ! ದೇವರು ಯಾಕೆ ಈ ಪಂಚಾಶತ್ತಮ ದಿನದೇ ತನ್ನ ಆತ್ಮನನ್ನು ಸುರಿಸಲಿಕ್ಕೆ ಯೋಚಿಸ್ತಾ ನೋಡಿ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಪಸ್ಕ ಹಬ್ಬದ ದಿನಗಳ ಅವಧಿಯಲ್ಲಿಯೇ ಯೇಸು ಸ್ವಾಮಿ ಕ್ರೂಜೆಗೆ ಹಾಕಲ್ಪಟ್ಟು ಸತ್ತು 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದ. ಅಲ್ಲಿಂದ 50ನೇ ದಿನ ಅಂದರೆ ಅದೇ ಹೋರೆ ಬೆಟ್ಟವನ್ನು ಮುಟ್ಟಿದಂಥ 50ನೇ ದಿನ. ಇದರ ನಿಮಿತ್ತವಾಗಿ ಇದಕ್ಕೆ ಪಂಚಾಶತ್ತಮ ಅಂತ ಹೆಸರು ಬಂದಿರೋದು. ಎಂಥ ದೇವರು! ಯಾವ ದಿನ ಹಳೆ ಒಡಂಬಡಿಕೆಯಲ್ಲಿ ಮೊದಲನೆಯ ಸಾರಿ, ಯಾವ ಹಳೆ ಒಡಂಬಡಿಕೆಯಲ್ಲಿ ಬಿಡುಗಡೆ ಹೊಂದಿ ಹೊರಗೆ ಬಂದ ನಂತರ 50ನೇ ದಿನ ಇವರ ಜೀವನದಲ್ಲಿಯೇ ಮೊದಲನೇ ಸಾರಿ ತಮ್ಮ ಅರಸನನ್ನ ಭೇಟಿಯಾದ ದಿನ, ದೇವರು ಅದೇ ದಿನವನ್ನ ಕ್ರಿಸ್ತನಲ್ಲಿ ನಂಬಿಕೆ ಇಡುವವರಿಗೆ ಪರಲೋಕದಿಂದ ತನ್ನ ಆತ್ಮವನ್ನ ಸುರಿಸುವುದಕ್ಕೋಸ್ಕರ ಆರಿಸಿಕೊಂಡ. ಅದ ಕಾರಣಕ್ಕೆ ಅದಕ್ಕೆ ಪಂಚಾಶತ್ತಮ ಎಂಬುದಾಗಿ ಕರೆಯಲ್ಪಟ್ಟು. ಯಾಕೆ ಅವನು 50ನೇ ದಿನ ಆರಿಸಿಕೊಂಡ? ಯಾಕಂದ್ರೆ ಮೊದಲಿನ ಆದಿ ಸಭೆಯಲ್ಲಿ ರಕ್ಷಣೆ ಹೊಂದಿ ಯೇಸುವನ್ನು ನಂಬಿಕೊಂಡು ಅವನನ್ನೇ ಮಸ್ಸಿಯನೆಂಬುದಾಗಿ ಅಂಟಿಕೊಂಡು ಆರಾಧಿಸಿದವರಲ್ಲಿ 120 ಜನರು ಆ ಮೇಲಿನ ಕೋಣೆಯಲ್ಲಿ ಆರಾಧನೆ ಮಾಡಿ ಪ್ರಾರ್ಥಿಸ್ತಾ ಇರುವಾಗ, ಇಂಗ್ಲಿಷ್ ಬೈಬಲ್ನಲ್ಲಿ ಏನು ಹೇಳ್ತದೆ ಅಂದ್ರೆ, ವೆನ್ ದ ಡೇ ಆಫ್ ಪೆಂಟಿಕೋಸ್ಟ್ ಹ್ಯಾಡ್ ಫುಲ್ಲಿ ಕಮ್, ಅಂದ್ರೆ ಪಂಚಾಶತ್ತಮ ದಿನವು ಪರಿಪೂರ್ಣವಾಗಿ ಬಂದಿರಲಾಗಿ, ಅಂದ್ರೆ 50ನೇ ದಿನ ಬರುವಾಗ, ಈ 50 ದಿನಗಳನ್ನ ಪಂಚಾಶತ್ತಮದ ದಿನಗಳು ಎಂಬುದಾಗಿ ಎಣಿಸ್ತಾರೆ. 50ನೇ ದಿನವನ್ನ, ಪಂಚಾಶತ್ತಮದ ಕೊನೆ ದಿನವನ್ನ ಪರಿಪೂರ್ಣವಾದ ಪಂಚಾಶತ್ತಮ. ಯಾವ ದಿನ ಹಳೆಯ ಒಡಂಬಡಿಕೆಯಲ್ಲಿ ದೇವರು ತನ್ನ ಬಲ ಪ್ರದರ್ಶನದಿಂದ ಮಹಾ ಬೆಂಕಿಯಲ್ಲಿ ಗುಡುಗುಗಳ ಮೂಲಕ, ಸಿಡಿಲುಗಳ ಮೂಲಕ ಮನುಷ್ಯನಾದಂಥ ಅರಸನ ಕೈಯಿಂದ ಬಿಡಿಸಿಕೊಂಡು ಬಂದಂತ ತನ್ನ ಜನರಿಗೆ ತನ್ನನ್ನು ಪ್ರದರ್ಶಿಸಿ ಮಾತನಾಡಿದನೋ, ಅದೇ ದಿನ ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನು ತನ್ನ ಮೊದಲನೆಯ ಸಭೆಯ ಮೇಲೆ, ತನ್ನ ಮಗನನ್ನು ನಂಬಿ ಹುಟ್ಟಿಕೊಂಡಂತ ಮೊದಲನೆಯ ಸಭೆಯ ಮೇಲೆ ದೇವರಾತ್ಮನನ್ನು ಸುರಿಸುವುದಕ್ಕಾಗಿ ಅದೇ ದಿನವನ್ನ ದೇವರು ಆರಿಸಿಕೊಂಡ. ಆ ಪಂಚಾಶತ್ತಮದ ದಿನ ಪವಿತ್ರಾತ್ಮನ ಇಳಿದು ಬಂದಿದ್ದಕ್ಕಾಗಿ ಅದು ಪಂಚಾಶತ್ತಮದ ದಿನವಾಗಲಿಲ್ಲ. ಪಂಚಾಶತ್ತಮ ದಿನವನ್ನು ಆರಿಸಿಕೊಂಡು ಅದೇ ದಿನವನ್ನು ತನ್ನ ಆತ್ಮನನ್ನು ಸುರಿಸಿದ್ದಕ್ಕಾಗಿ ಅದು ಪಂಚಾಶತ್ತಮ ದಿನವಾಯಿತು. ಇಲ್ಲಿವರೆಗೆ ಎಲ್ಲರೂ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊತೀನಿ. ಯಾಕಂದ್ರೆ ಸುಂದರವಾಗಿ ದೇವರಾತ್ಮ ಮಾತಾಡ್ತಾನೆ, ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ ದೇಶದಿಂದ ಹೊರಗೆ ಬಂದು ಸೀನಾಯಿ ಬೆಟ್ಟವನ್ನು ಮುಟ್ಟೋ ದಿನಗಳು 50 ದಿನಗಳು. 50ನೇ ದಿನ ದೇವರು ಅವ್ರ ಮಾತಾಡೋದಕ್ಕಾಗಿ ಇಳಿದು ಬಂದ. ಅದೇ ರೀತಿ ಯೇಸು ಸ್ವಾಮಿ ಕ್ರೂಜೆ ಮೇಲೆ ನೇತಾಡಿ ನಮ್ಮನ್ನು ಐಗುಪ್ತದಿಂದ ಬಿಡಿಸಿ, ಈ ಲೋಕದಿಂದ ಬಿಡಿಸಿ ಪುನರುತ್ಥಾನ ಹೊಂದಿ 50ನೇ ದಿನ ದೇವರ ಆತ್ಮನು ಪಂಚಾಶತ್ತಮ ದಿನದಲ್ಲಿ ಅವ್ರ ಮೇಲೆ ಇಳಿದು ಬಂದ. ಅದಕ್ಕೆ ಅದನ್ನು ಆರಿಸ್ಕೊಂಡಿರೋದು ದೇವರ ಆತ್ಮನ ಅದ್ಭುತವಾದ ರೀತಿಯಲ್ಲಿ ಆರಿಸ್ಕೊಂಡಿರೋದು. ಈಗ ನೋಡೋಣ, ಹೆಜ್ಜೆಯಾಗಿ ಮುಂದೆ ಹೋಗೋಣ. ಆ ಸಂಗತಿಗಳು ಯಾವಂದ್ರೆ, ನಾನು ಓದ್ತಾ ಇರೋದು ಧರ್ಮೋಪದೇಶ ಕಾಂಡ. ನಾವು ಮೊದಲನೇ ಆ ಸೀನಾಯಿ ಬೆಟ್ಟದ ಪಂಚಾಶತ್ತಮವನ್ನು ಅರ್ಥ ಮಾಡಿಕೊಳ್ಳೋದಾಗಿದ್ದರೆ ನಾವು ಯೆರೂಸಲೇಮಿನಲ್ಲಿ ಉಂಟಾದಂಥ ಪಂಚಾಶತ್ತಮದ ದಿನವನ್ನು ಅರ್ಥ ಮಾಡ್ಕೊಳ್ಬೋದು. ಆ ಸಂಗತಿಗಳು ಯಾವೆಂದರೆ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ಅದರ 10ನೇ ವಚನದಿಂದ, ಆ ಸಂಗತಿಗಳು ಯಾವೆಂದರೆ, ನೀವು ಹೊರೇಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ. ಅವರು ಎಂಥ ಸುಂದರವಾಗಿ ದೇವರು ಇದನ್ನು ಸೃಷ್ಟಿ ಮಾಡಿದ ನೋಡಿ. ಅದೇನೆಂದರೆ,
ನೀವು ಹೊರೇಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತುಕೊಂಡಾಗ, ಅದೇ ನಾನು ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಓದ್ತೀನಿ ಕೇಳ್ರಿ. ಅದೇನೆಂದರೆ, ನೀವು 50ನೇ ದಿನದಲ್ಲಿ ನಿಮ್ಮ ಪೂರ್ವಿಕರು ಯಾವ ದಿನದಲ್ಲಿ ಹೊರೇಬ್ ಬೆಟ್ಟದ ಬಳಿಯಲ್ಲಿ ತಂದೆಯಾದ ದೇವರನ್ನ ಕಾಣುವುದಕ್ಕಾಗಿ ಕಾದುಕೊಂಡಿದ್ದರೋ, ಅದೇ ದಿನ ನೀವು ಕ್ರಿಸ್ತನನ್ನ ಮಗನನ್ನ ನಂಬಿದಂತ ನೀವು, ಕ್ರಿಸ್ತೇಸುವನ್ನ ನಂಬಿದಂತ ನೀವು, ಪಂಚಾಶತ್ತಮ ಅದೇ ದಿನ ಆ ಬೆಟ್ಟಕ್ಕೆ ಹೋಗದೆ, ಯಾಕಂದ್ರೆ ಹಳೆ ಒಡಂಬಡಿಕೆಯ ಬೆಟ್ಟವನ್ನು ನಾನು ತೆಗೆದು ಹಾಕಿದ್ದೇನೆ, ನೀವು ಮೇಲಂತಿಸ್ತನ ಕೋಣೆಯಲ್ಲಿ ಪ್ರಾರ್ಥನೆಯಲ್ಲಿಯೂ ವಿಜ್ಞಾಪನೆಯಲ್ಲಿಯೂ 50 ದಿನ, ಕಳೆದ 50 ದಿನ ನೀವು ಪಂಚಾಶತ್ತಮ ದಿನಗಳಲ್ಲಿ ಯಾವ ಮೇಲಿನ ಕೋಣೆಯಲ್ಲಿ ಕಾದುಕೊಂಡಿದ್ದೀರೋ. ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ನಮಗೆ ಯಾರಾದ್ರೂ ನಮ್ಮ ತಲೆ ಮೇಲೆ ಕೈ ಇಟ್ಟರೆ ನಾವು ಅನ್ಯ ಭಾಷೆಯಲ್ಲಿ ಮಾತಾಡಿ ಪವಿತ್ರ ಅಂತ ತುಂಬಿಸ್ಕೊಂಡ್ಬಿಟ್ಟು ಮುಗೀತು, ಅಲ್ಲಿಗೆ ಮುಗಿಸ್ಬಿಡ್ತಾ ಇದ್ದೀವಿ. ಆದರೆ ಮೊದಲನೇ ಸಭೆ ಪ್ರಾರಂಭವಾಗಿದ್ದು 50 ದಿನ, ಕ್ರಿಸ್ತೇಸು ಸತ್ತೊಳಗಿಂದ ಎದ್ದು ಬಂದ ನಂತರ 50 ದಿನ ಸತತವಾಗಿ ಆ ಮೇಲಿನ ಕೋಣೆಯಲ್ಲಿ ಪ್ರಾರ್ಥನೆಯಲ್ಲಿ ಪಂಚಾಶತ್ತಮದ 50 ದಿನಗಳು ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡು ಪ್ರಾರ್ಥಿಸ್ತಾ ಆ ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದಕ್ಕಾಗಿ ಕಾದುಕೊಂಡಿದ್ರು. ಅದರ ನಿಮಿತ್ತ ಆತ ಇಳಿದು ಬಂದಿದ್ದರ ನಿಮಿತ್ತವಾಗಿ ಅವರ ಗುಣಗಳು ಬದಲಾದವು, ಅವುಗಳ ಚರಿತ್ರೆ ಬದಲಾಯಿತು, ಅವರುಗಳ ಜೀವನಗಳು ಬದಲಾದವು. ಇದೆಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ಸ್ವಲ್ಪ ಇನ್ನು ಕ್ಲಿಯರ್ ಮಾಡ್ಕೊ, ಇಷ್ಟು ಅರ್ಥ ಆಯ್ತು ಅಂದ್ಕೊಳ್ತೇನೆ. 50ನೇ ದಿನ ಈಗ ಒಂದೊಂದೇ ವಚನಗಳನ್ನು ನಾನು ಬಿಡಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಸಂಗತಿಗಳು ಯಾವೆಂದರೆ, ನೀವು ಹೆರೋಬಿನಲ್ಲಿ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕೂಡಿಸು, ಅವರು ತಾವು ಭೂಮಿಯ ಮೇಲೆ ಇರುವ ದಿನಗಳೆಲ್ಲ, ನಂಬರ್ 2 ನೋಡಿ, ಅವರು ಭೂಮಿಯ ಮೇಲೆ ಇರುವಂಥ ದಿನಗಳೆಲ್ಲ ನನಗೆ ಭಯಭಕ್ತಿಯಿಂದಿರುವುದಕ್ಕಾಗಿ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ ದಿನದ ವಿಷಯಗಳೇ ಕೇಳಿ. ಆ ದಿನ ಅಲ್ಲಿ ಯಾಕಂದರೆ, ಈಗ ಇವರು ಮತ್ತೆ ನಾವು ಹಿಂದೆ ಹೋಗೋಣ, ಹಳೆ ಒಡಂಬಡಿಕೆಗೆ ಹೋಗೋಣ. ಈಜಿಪ್ಟ್ನಲ್ಲಿರುವಂಥ ಇದ್ದಾಗ ಈಜಿಪ್ತಿನ ರೂಲ್ಸ್ ಪ್ರಕಾರ ಜೀವಿಸಿದ್ದಾರೆ. ಈಜಿಪ್ತಿನ ಕಾನ್ಸ್ಟಿಟ್ಯೂಷನ್, ಐಗುಪ್ತದ ಸಂವಿಧಾನದ ಪ್ರಕಾರ ಜೀವಿಸಿದ್ದಾರೆ. ಈಗ ಅವರು ಐಗುಪ್ತದ ಸಂವಿಧಾನದಿಂದ ಹೊರಗಡೆ ಬಂದು, ಐಗುಪ್ತದ ಕಾನ್ಸ್ಟಿಟ್ಯೂಷನ್ನಿಂದ, ಅವನ ಅರಸನಿಂದ ಹೊರಬಂದು ಅಡವಿಯಲ್ಲಿ ಈಗ 50 ದಿನ ಅವ್ರಿಗೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಇಲ್ಲ. ಈಗ ಯಾವ ಐಗುಪ್ತದ ಕಾನ್ಸ್ಟಿಟ್ಯೂಷನ್ ಹೋಯ್ತು, ಐಗುಪ್ತದ ರೂಲ್ಸ್ ಹೋಯ್ತು, ಟ್ರಾಫಿಕ್ ರೂಲ್ಸ್ ಆಗಲಿ, ಕ್ರಿಮಿನಲ್ ರೂಲ್ಸ್ ಆಗಲಿ, ಜೀವನದ ರೂಲ್ಸ್ಗಳಾಗಲಿ, ಐಗುಪ್ತಕ್ಕೆ ಬಂದಾಯ್ತು. ಹೊರಗಡೆ ಬಂದ್ವಿ, ಇನ್ನೂ ಅವೇ ರೂಲ್ಸ್ ಇವ್ರ ತಲೆಯಲ್ಲಿತ್ತೆ. 50 ದಿನ ಅದೇ ರೂಲ್ಸ್ ಆಯ್ತು ಇವ್ರ ತಲೆಯಲ್ಲಿ. ಆದರೆ ಈಗ ಅವರು ಪ್ರವೇಶಿಸಿದ್ದು ನಿಜವಾದ ಅರಸನ ಅಡಿಯಲ್ಲಿ. ಈಗ ಅವನೇನು ಹೇಳ್ತದಾನೆ, ನನ್ನ ಕಾನ್ಸ್ಟಿಟ್ಯೂಷನ್ ಕೊಡ್ತೀನಿ, ನೀವು ಅದರ ಪ್ರಕಾರ ನಡಿಬೇಕು. ಕೊಡಲೇಬೇಕಿತ್ತು ನೋಡಿ, ಯಾಕಂದರೆ ಭೂಮಿಗೆ ಸಂಬಂಧಪಟ್ಟದ್ದು ಕ್ಷುಲ್ಲಕವಾದದ್ದು, ಭೂಮಿಗೆ ಸಂಬಂಧಪಟ್ಟದ್ದು ಪರಿಪೂರ್ಣವಿಲ್ಲದ್ದು. ಆದರೆ ಪರಲೋಕದ ಅರಸನ್ನು ಕೊಡುವಂಥದ್ದು ಪರಿಪೂರ್ಣವಾದದ್ದು, ಅಭಿಷೇಕವುಳ್ಳದ್ದು. ಒಂದೊಂದು ನಿಯಮವನ್ನು ಪಾಲಿಸುವಾಗ ಅದಕ್ಕೆ 100 ಆಶೀರ್ವಾದಗಳು ಅಂಟಿಕೊಂಡಿರೋದು, ಒಂದೊಂದು ನಿಯಮಕ್ಕೆ 100 ಆಶೀರ್ವಾದಗಳು ಅಂಟಿಕೊಂಡಿರೋದು. ಅಂಥದ್ರಲ್ಲಿ ಕರ್ತನ ಅದನ್ನು ಅಲಸಡ್ಡೆ ಮಾಡೋದಿಲ್ಲ. ಕೇಳ್ತಾ ಇದ್ದೀರ ಅಂದ್ಕೊಳ್ತೇನೆ. ಪಂಚಾಶತ್ತವನ್ನು ಸಂಪೂರ್ಣವಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಆಶೀರ್ವಾದಕರವಾಗಿ ನಮಗೆ ಅದು ಇಂಟ್ರೆಸ್ಟಿಂಗ್ ಆಗಿ ನಾವು ಬರಲಿಕ್ಕಿದೆ. ಇದನ್ನು ಆ್ಯಕ್ಚುಲಿ ಬೈಬಲ್ ಸ್ಟಡಿಯಾಗಿ ತೊಗೊಳ್ಬೇಕಿತ್ತು. ಆದರೆ ಇವತ್ತು ಪೆಂಟೆಕೋಸ್ಟ್ ಪಂಚಾಶತ್ತಮ ದಿನದ ಹಬ್ಬದ ದಿನ, ಇವತ್ತು ಸ್ವಲ್ಪ ಸಮಯ ಕೊಡ್ಕೊಂಡು ಇದನ್ನು ಅದನ್ನು ಎಷ್ಟಾಗುತ್ತೋ ಅಷ್ಟು ಸಂಕ್ಷಿಪ್ತವಾಗಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ಕಾರಣ ನಿಮಿತ್ತವಾಗಿ ಅದೇ ದಿನ ದೇವರ ಆತ್ಮನು ಅದೇ ದಿನವನ್ನು ದೇವರ ಆತ್ಮನಿಂದ ತುಂಬಿಸಲ್ಪಡೋದಕ್ಕೆ ಸುರಿಸಲಿಸೋದಕ್ಕಾಗಿ ನಿರ್ಧರಿಸಿದ. ಈಗ ಇದಕ್ಕೆ ಮುಂದುವರಿಯೋದಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಅದನ್ನು ಇನ್ನು ಸ್ವಲ್ಪ ವಿವರಿಸ್ತೀನಿ, ಸ್ವಲ್ಪ ದಯವಿಟ್ಟು ಕೇಳಿ. 7 ವಾರಗಳು 50 ದಿನಗಳ ನಂತರ ಪಂಚಾಶತ್ತಮ ಉತ್ತಮ. ದೇವರಾತ್ಮನ ಅದೇ ದಿನ. ಈಗ ಒಂದು ನೋಡ್ಕೊಳ್ಳೋದು, ಅಂದರೆ ಯೇಸು ಸ್ವಾಮಿ ಕ್ರೂಜ ಮೇಲೆ ಸತ್ತು ಪವಿತ್ರಾತ್ಮನ ಇಳಿದು ಬರುವ 1000 ವರ್ಷದ ಹಿಂದೆ ಇದು ನಡೀತು. ಅವರು ಬೆಟ್ಟಕ್ಕೆ ಬಂದರು, ಇವರು ನೇರವಾಗಿ ಕರ್ತನ ಸನ್ನಿಧಿಯಲ್ಲಿ ಬಂದರು. ಇವ್ರಿಗೆ ಹೇಳ್ತಾ ಇದ್ದಾನೆ, ಆ ದಿನ ನಾನು ನಿಮಗೆ ನಿಯಮಗಳನ್ನು ಪಾಲಿಸೋದು, ಅದರ ಪ್ರಕಾರ ನಡೆಯೋದಕ್ಕಾಗಿ ನಿಮ್ಗೆ ಬೇಕಾದಂಥ ಕಾನ್ಸ್ಟಿಟ್ಯೂಷನ್ನ ಕೊಡ್ತೀನಿ, ಸಂವಿಧಾನವನ್ನು ನಾನು ನಿಮ್ಗೆ ಕೊಡ್ತೀನಿ, ನಾನು ಆಜ್ಞೆಗಳನ್ನು ಕೊಡ್ತೀನಿ, ನಾನು ನಿಮ್ಮ ಅರಸ. ಈಗ ಇಲ್ಲಿ ನೋಡ್ಕೊಳ್ಳೋಣ, ಇಲ್ಲೇನಾಗ್ತಾ ಇದೆ, ಅದೇ ದಿನ 50 ದಿನಗಳು ಅವರು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದಾರೆ. ಅಲ್ಲಿ ನಿಯಮ ಬಂತು, ಇಲ್ಲಿ ಬಿಡುಗಡೆ ಬರ್ತಾ ಇದೆ, ಇಲ್ಲಿ ಸ್ವತಂತ್ರತೆ ಬರ್ತಾ ಇದೆ. ಅದೇ ದಿನ
ನಾನು ಧರ್ಮೋಪದೇಶಗಳ 4, 10 ಮತ್ತು 13ನೇ ವಚನದಲ್ಲಿ ಎಲ್ಲವನ್ನ ನಾನು ಓದ್ಲಿಕ್ಕೆ ಹೋಗ್ತಾ ಇಲ್ಲ, ಮುಖ್ಯವಾದ ವಚನ ಭಾಗಗಳನ್ನು ನಾನು ಓದ್ಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕಂದರೆ ಆ ದಿನ ಮೊದಲನೇ ಪಂಚಾಶತ್ತಮವಾದಂಥ ಶೆವಾವತ್, ಮೊದಲೇ ಸೀನಾಯಿ ಬೆಟ್ಟದಲ್ಲಿ ಉಂಟಾದಂಥ ಪಂಚಾಶತ್ತಮ ದಿನದ ಅದೇ ಸಂಗತಿಗಳು, ನಿಟ್ಟ ಒಂದಿಷ್ಟು ತೆಗೆದಿಡದಂತೆ ಅದೇ ಸಂಗತಿಗಳು 1,000 ವರ್ಷದ ನಂತರ ಯೇಸು ಸ್ವಾಮಿ ವಾಗ್ದಾನ ಮಾಡಿದಂಥ ಪಂಚಾಶತ್ತಮದ ದಿನ ನೆರವೇರಿದವು. ನಂಬರ್ 1, ಇದನ್ನು ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿ ಬೇಗ ಮುಗಿಸ್ಕೊಂಡು ಬಿಡೋಣ. ನಾನು ಆಗಲೇ ಹೇಳಿದಂತೆ, ಯಾಕೆ ಯೇಸು ಸ್ವಾಮಿ ಹೇಳುವಾಗ ಅವನು ಪಂಚಾಶತ್ತಮ ದಿನ ಮುಗಿಯುವವರೆಗೆ ಕಾದ್ಕೊಂಡಿರಿ ಅಂತ ಹೇಳಿರಲಿಲ್ಲ. ಅವನು ಹೇಳಿದ್ದೇನೆಂದ್ರೆ, ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ, ನಾನು ಅವತ್ತು ಪರಲೋಕದಿಂದ ದೇವರು ತಾನೇ ಬೆಂಕಿಯಿಂದ ಇಳಿದು ಬಂದ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಪರಲೋಕದಿಂದ ನಿಮಗೆ ಸಹಾಯಕರನ್ನು, ಅವರಿಗೆ ಬಂದಿದ್ದು ನಿಯಮ. ಅದೇ 50ನೇ ದಿನ ಶಿಷ್ಯರಿಗೆ, ಮೊದಲನೇ ಸಭೆಯವರಿಗೆ ಬಂದಿದ್ದು ಸಹಾಯಕ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ನಿಯಮಗಳಿದ್ದಾಗಲೂ ಸಹಾಯಕನಿಲ್ಲದೆ ಇವರು ಮುಂದಿನ 1,000 ವರ್ಷ ಆ ನಿಯಮಗಳನ್ನು ಪಾಲಿಸ್ಲಿಕ್ಕೆ ಅವ್ರಿಗಾಗಲಿಲ್ಲ. 4 ದಿನ ಪಾಲಿಸಿದ್ರೆ 5ನೇ ದಿನ ಬಿದ್ದು ಹೋಗೋರು. ಆದ್ರೆ ಯೇಸು ಸ್ವಾಮಿ ಅದನ್ನು ನೋಡಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಪರಲೋಕದಿಂದ ಒಬ್ಬ ಸಹಾಯಕನನ್ನು ಕಳಿಸುವವರೆಗೆ, ಅಂದರೆ ಜೀವ ಕೊಡುವಂತ ಪವಿತ್ರಾತ್ಮನನ್ನ ನಿಮ್ಮ ಮೇಲೆ ಸುರಿಸುವವರೆಗೆ ಯೆರೂಸಲೇಮನ್ನ ಬಿಟ್ಟು ಹೋಗಬೇಡಿ. ಅದನ್ನ ಅವನು ಯಾವ ದಿನ ಸುರಿಸ್ತಾನೆ ಅಂತ ಹೇಳಿಲ್ಲ, ಯಾಕಂದ್ರೆ ತಂದೆ ಹೃದಯದಲ್ಲಿತ್ತು. ಯಾವ ದಿನ ನಾನು ಅವ್ರಿಗೆ ನಿಯಮಗಳನ್ನ ಸುರಿಸಿದ್ನೋ ಅದೇ ದಿನ ಈಗ ಆ ನಿಯಮಗಳನ್ನ ಸಮೃದ್ಧಿಯಾಗಿ ನೆರವೇರಿಸಿಕೊಳ್ಳಲಿಕ್ಕಾಗುವಂತೆ ಅವರಿಗೆ ಇಲ್ಲದ ಶಕ್ತಿಯನ್ನ ಈ ಸಹಾಯಕನು ಈಗ ಕೊಡ್ಲಿಕ್ಕೆ ಬೇಕಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಪರಲೋಕದಿಂದ ನಿಮಗೆ ಆ ಸಹಾಯಕನನ್ನ ಕಳಿಸುವವರೆಗೆ ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ. ಅವ್ರಿಗೆ ಹೇಳಿರಲಿಲ್ಲ ಯಾವ ದಿನ ಕಳಿಸ್ತೇನಂತ, ಹೇಳೇ ಇಲ್ಲ. 50 ದಿನ ಕಾದ್ಕೊಂಡಿದ್ದಾರೆ ಇಸ್ರಾಯೇಲರು. 50 ದಿನ, 50 ಪಂಚಾಶತ್ತಮ ದಿನಗಳನ್ನ ಅಡವಿಯಲ್ಲಿ ಪ್ರಯಾಣ ಮಾಡಿದಂತೆ ಇವರು 50 ದಿನದ ಪ್ರಾರ್ಥನೆಯ ಪ್ರಯಾಣ ಮಾಡ್ತಾ ಇದ್ದಾರೆ. ನಿನ್ನಲ್ಲಿ ಪ್ರಾರ್ಥನೆ 50 ದಿನದ ಒಂದು ಪ್ರಯಾಣ ಇಲ್ಲದೆ ಹೋದ್ರೆ, ಕಾದುಕೊಳ್ಳೋಕೆ ಇಲ್ಲದೆ ಹೋದ್ರೆ ನಿನಗೆ ಬೇಕಾದಂತೆ ನಿನ್ನ ಪಂಚಾಶತ್ತಮ ಸಿಗೋದು ತುಂಬಾ ಕಷ್ಟ. ಶಿಷ್ಯರು 50 ದಿನದ ಪ್ರಾರ್ಥನೆ ಪ್ರಯಾಣ ಕಾಯ್ತಾ ಇದ್ದಾರೆ. ಪಾಪದಿಂದ ಬಿಡುಗಡೆ ಆಗಿದೆ. ಕ್ರೂಜ ಮೇಲೆ ತನ್ನ ರಕ್ತವನ್ನು ಸುರಿಸಿದಾನೆ. ಆದರೆ ಪವಿತ್ರಾತ್ಮನಿಗೋಸ್ಕರ ಕಾದುಕೊಂಡಿರಿ ಅಂತ ಹೇಳಿದಾನೆ, ಸಹಾಯಕನಿಗಾಗಿ ಕಾದುಕೊಂಡಿರಿ ಅಂತ ಹೇಳಿದಾನೆ. ಕಾದುಕೊಳ್ತಾ ಇದ್ದಾರೆ. ಹೊರಗಡೆ ಅವರು ಮೊದಲನೇ ಪ್ರಥಮ ಫಲದ ಆಚರಣೆಯನ್ನು ಮಾಡಿಕೊಂಡು ಒಬ್ಬರ ಮನೆಗೆ ಒಬ್ಬರಿಗೂ ಗಿಫ್ಟ್ಗಳನ್ನು ಕಳಿಸ್ತಾ ಯಹೂದ್ಯರು ಹಬ್ಬದಲ್ಲಿ ತೊಡಗಿರುವುದಾಗಿದ್ರೆ, ಮೊದಲನೇ ಸಭೆ ಸಹಾಯಕನಿಗಾಗಿ ಕಾಯ್ತಾ ಇದೆ. ಸೆಲೆಬ್ರೇಷನ್ಗಳಲ್ಲಿಲ್ಲ, ಹಬ್ಬಗಳಲ್ಲಿಲ್ಲ, ಕೋಣೆಯಲ್ಲಿ ಕಾಯ್ತಾ ಇದೆ. ಅದಕ್ಕೆ ಯೇಸು ಹೇಳಿದ, ನೀವು ಈ ಲೋಕದಲ್ಲಿದ್ರೆ ಈ ಲೋಕದವರಲ್ಲ, ನೀವು ಕಾದುಕೊಂಡಿರೋರು. 50ನೇ ದಿನ ಯಾರಿಗೂ ಗೊತ್ತಿರಲಿಲ್ಲ, ಅವ್ರ ಕೆಲಸ ಇಷ್ಟೇ, ಕಾದುಕೊಂಡಿರ್ಬೇಕು. 50ನೇ ದಿನ ತಂದೆಯಾದ ದೇವರು ಬೆಟ್ಟದ ಮೇಲೆ ಇವರ ಪೂರ್ವಿಕರಿಗೆ ಗುಡುಗಿನ ಮೂಲಕ ಇಳಿದು ಬಂದ. 50ನೇ ದಿನ ಅದೇ ಪಂಚಾಶತ್ತಮ ದಿನ, ಹೊರೆ ಬೆಟ್ಟದ ದಿನ, ಪವಿತ್ರಾತ್ಮನು ಬಿರುಗಾಳಿಯಂತೆ ಸಭೆಯ ಮೇಲೆ ಇಳಿದು ಬಂದ. ಇದು ಪಂಚಾಶತ್ತಮ. ಆ ದಿನ ಆ ಒಂದು ಬೆಟ್ಟದ ಮೇಲೆ ಮೋಶೆ ಹೋಗಿ ಇವರಿಗಾಗಿ ನಿಯಮಗಳನ್ನ ಕಲ್ಲಿನ ಹಲಿಗೆಗಳ ಮೇಲೆ ಬರೆಸಿಕೊಂಡು ಬರ್ತಾ ಇದ್ದಾನೆ. ಆದ್ರೆ ಈ ಪಂಚಾಶತ್ತಮ ದಿನದಲ್ಲಿ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಬೆಟ್ಟದಿಂದ ಪವಿತ್ರಾತ್ಮನನ್ನ ತರಲಿಲ್ಲ, ಪರಲೋಕದ ಸಿಂಹಾಸನದಿಂದ ಪವಿತ್ರಾತ್ಮನನ್ನೇ ಭೂಮಿಗೆ ಇವರ ಮೇಲೆ, ಸಭೆ ಮೇಲೆ ತಂದು ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಎಂತ ಬಲವಾದ ಪಂಚಾಶತ್ತಮ ಇದು. ಇದೇ ದಿನ 1,000 ವರ್ಷಗಳ ಹಿಂದೆ, ಅಂದ್ರೆ ಇವತ್ತಿನಿಂದ ಹೇಳ್ತಾ ಇಲ್ಲ, ಯೇಸು ಸ್ವಾಮಿಯ ಕಾಲದಿಂದ 1 ವರ್ಷದ ಹಿಂದೆ ಗುಡುಗು ಸಿಡುಗುಗಳನ್ನ ನೋಡಿ ಇವರು ಭಯಪಟ್ಟು ಅವಿತ್ಕೊಳ್ತಾ ಇದ್ದಾರೆ. ಆದ್ರೆ 1,000 ವರ್ಷದ ನಂತರ ಅದೇ ದಿನದಲ್ಲಿ ಯಾರು ಅವಿತ್ಕೊಳ್ತಾ ಇಲ್ಲ, ಗೋಳಾಡಿ ಪ್ರಾರ್ಥಿಸ್ತಾ ಇದ್ದಾರೆ. ದೇವರ ಆತ್ಮನು ಅಲ್ಲಿ ಗುಡುಗಿನ ಹಾಗೆ ದೇವರು ತಾನು ಇಳಿದು ಬಂದ್ರೆ ಇಲ್ಲಿ ಬಿರುಗಾಳಿ ಅಂತೆ ತುಂಬಿಕೊಂಡಿತು.
ಇಲ್ಲಿ ಆತನ ಧ್ವನಿಯನ್ನು ಕೇಳಿ ಇವರು ಅವಿತ್ಕೊಳ್ತಾ ಇದ್ದಾರೆ, ಇಲ್ಲಿ ಆತನ ಧ್ವನಿಯನ್ನು ಕೇಳಿ ಇವರು ಅವಿತ್ಕೊಳ್ತಾ ಇಲ್ಲ. ಬಿರುಗಾಳಿ ಬಂದ್ರೆ ಇವರು ಅವಿತ್ಕೊಳ್ತಾ ಇಲ್ಲ, ಎದ್ದು ನಿಂತು ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಆ ದಿನ ಬಂದಿರೋದು ಹೇಳಿ ಆತ್ಮ ಬರಲಿಲ್ಲ, ದೇವರ ಆತ್ಮನ ನಮಗೆ ಕೊಟ್ಟಿರೋದು ಹೇಳಿ ಆತ್ಮ ಅಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ಆ ದಿನ ದೇವರ ಆತ್ಮನ ಕೊಟ್ಟಿರೋದು ಧೈರ್ಯದ ಆತ್ಮ, ವಿವೇಕದ ಆತ್ಮ, ಬುದ್ಧಿಯ ಆತ್ಮ. ಅವರು ಆ ಒಂದು ಗುಡುಗು ಸಿಡುಗಳನ್ನು ನೋಡಿದ್ದಾಗಿ ಅವುಗಳನ್ನು ಮರೆತು ವಿವೇಕವನ್ನು ಕಳೆದುಕೊಂಡು ವ್ಯಭಿಚಾರಗಳಲ್ಲಿಯೂ ಮೂರ್ತಿ ವಿಗ್ರಹ ಆರಾಧನೆಯಲ್ಲಿ ಬಿದ್ದು ಹೋದ್ರು. ಆದರೆ ಇವರು ಆ ಪವಿತ್ರಾತ್ಮನನ್ನು ಸ್ವೀಕರಿಸಿಕೊಂಡ ನಂತರ ನಿಂತುಕೊಂಡು ಅದೇ ದಿನ ಪೇತ್ರನು ಎದ್ದು ನಿಂತುಕೊಂಡು ಸುವಾರ್ತೆ ಸಾರಿದ್ರೆ 5,000 ಜನ ರಕ್ಷಣೆ ಹೊಂದಿದ್ರು. ಇದು ಪಂಚಾಶತ್ತಮ. ಇದು ಎಲ್ರಿಗೂ ಆಶೀರ್ವಾದ ಆಗ್ತಾ ಇದೆ ಅಂದ್ಕೊಳ್ತೀನಿ. ಇದು ಎಲ್ರಿಗೂ ಏಳಿಗೆ ಆಗುವಂಥ ದಿನ. ನಾನು ಇದನ್ನು ದೇವರ ಆತ್ಮ ನಾನು ಕಲಿಸ್ತಾ ಇದ್ದಾಗ, ಈ ಪ್ರಕಟಣೆಗಳನ್ನು ದೇವರ ಆತ್ಮನ ಹೃದಯದಲ್ಲಿ ಮಾತಾಡ್ತಾ ಇದ್ದಾಗ ನಾನು ಪ್ರಾರ್ಥಿಸ್ತಾ ಇದ್ದೆ, ದೇವರೇ ನಮ್ಮ ಸಭೆಯನ್ನು 50 ದಿನಗಳ ನಿನ್ನಲ್ಲಿ ಕಾದುಕೊಳ್ಳುವಂಥ ಪಂಚಾಶತ್ತಮದ 7 ವಾರಗಳಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗು. ದೇವರು ಕೃಪೆ ಕೊಡೋದಾಗಿದ್ದರೆ, ಎಲ್ಲ ಸಂಗತಿಗಳು ನೆಲೆಗೊಳ್ಳೋದಾಗಿದ್ದರೆ, ದೇವರ ಕೃಪೆಗೆ ಅನುಗುಣವಾಗಿ ನಾವು ಬೇಗನೆ 50 ದಿನ ದೇವರ ಸನ್ನಿಧಿಯಲ್ಲಿ ಕಾದುಕೊಳ್ಳುವಂಥ ಪ್ರಾರ್ಥನೆಗೆ ಹೋಗೋಣ. ದೇವರ ಅದಕ್ಕೆ ಕೃಪೆ ಕೊಡಲಿ. ಮುಂದುವರಿಯೋಣ. ಆ ದಿನ ನೀನು ಬೆಟ್ಟದ ಹತ್ತಿರಕ್ಕೆ ಬರುವಾಗ ಅದು ಬೆಂಕಿಯಂತೆ, ಅದು ಬೆಂಕಿಯಿಂದ ಆಕಾಶವನ್ನು ಮುಟ್ಟುವಷ್ಟರ ಮೇಲೆ ಬೆಂಕಿಯಿಂದ ಸುಡ್ತಾ ಇತ್ತು ಅಂತ ಕನ್ನಡ ಬೈಬಲಲ್ಲಿ ಬರೆದಿದೆ. ಆ ದಿನ ದೇವರ ಆತ್ಮನ ಗುಡ್ಡದ ಮೇಲೆ ಇಳಿದು ಬಂದರೆ ಆ ಬೆಟ್ಟಕ್ಕೆ ಬೆಂಕಿ ಹತ್ತಿ ಮುಗಿಲು ಮುಟ್ಟುವವರೆಗೆ ಜ್ವಾಲೆಗಳು ಏಳುವುದನ್ನು ಅವರು ಕಂಡು ಭಯಪಟ್ಟರು. ಅದೇ ದಿನ 1,000 ವರ್ಷಗಳ ನಂತರ, 1,000 ವರ್ಷಗಳ ನಂತರ ಯೇಸು ಸ್ವಾಮಿ ಹೇಳಿದಂಥ ಪವಿತ್ರಾತ್ಮನ ಕಳಿಸಿಕೊಡುವ ದಿನ ಅನ್ನುವಂಥ ಪಂಚಾಶತ್ತಮದ ದಿನ ಬೆಟ್ಟದ ಮೇಲೆ ಬೆಂಕಿ ಇಳಿದು ಬರಲಿಲ್ಲ. ಆತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆಗೆ ಸೇರಿದಂಥ 120 ಜನರ ಪ್ರತಿಯೊಬ್ಬರ ತಲೆಯ ಮೇಲೆ ಬೆಂಕಿಯ ಜ್ವಾಲೆ ಇಳಿದು ಬಂತು. ಯಾಕಂದ್ರೆ ದೇವರ ಆತ್ಮನ ಗೊತ್ತು, ಇನ್ನು ಬೆಟ್ಟದ ಮೇಲೆ ಬೆಂಕಿಯಿಂದ ಇಳಿದು ಬರೋದ್ರಿಂದ ಇವರೇನು ಬದಲಾಗುವಂತ ಜನರಲ್ಲ, ನಾನು ಇವರ ಮೇಲೆ ಇಳಿದು ಬರಬೇಕು. ಆದ ಕಾರಣ ನಿನ್ನ ದೇವರು ಬೆಟ್ಟದ ಮೇಲೆ ಜೀವಿಸುವ ದೇವರಲ್ಲ, ನಿನ್ನ ದೇವರು ನಿನ್ನಲ್ಲಿ ಜೀವಿಸುವ ದೇವರು. ಹಳೆ ಒಡಂಬಡಿಕೆಯಲ್ಲಿ ಆರಾಧನೆಗೆ ಬೆಟ್ಟಕ್ಕೆ ಹೋದ್ರು, ಹಳೆ ಒಡಂಬಡಿಕೆಯಲ್ಲಿ ಆರಾಧನೆಯಲ್ಲಿ ಗಣಿಗಳಿಗೆ ಹೋದ್ರು, ತೆಗ್ಗುಗಳಿಗೆ ಪ್ರದೇಶಕ್ಕೆ ಹೋದ್ರು, ಆರಾಧನೆಗೋಸ್ಕರ ಬೇರೆ ಸ್ಥಳಗಳಿಗೆ ಹೋದ್ರು. ಆದ್ರೆ ಯೇಸುಸ್ವಾಮಿ ಹೇಳ್ದ, ಸಮಾರ್ಯದ ಸ್ತ್ರೀಗೆ ಹೇಳುವಾಗ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಒಂದು ಸಮಯ ಬರ್ತದೆ ಅವಾಗ ನೀವು ಆರಾಧನೆಗೋಸ್ಕರ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ನೀವು ಇದ್ದಲ್ಲಿ ಆತ್ಮಿಕ ರೀತಿಯಲ್ಲಿ ತಕ್ಕ ಹಾಗೆ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮಿಕ ರೀತಿಯಲ್ಲಿ ಕರ್ತನನ್ನು ಆರಾಧಿಸ್ತೀರಾ. ಯಾಕಂದ್ರೆ ಆತನೇ ಇಳಿದು ಬಂದ. ಮೊದಲನೇ ಪಂಚಾಶತ್ತಮದಲ್ಲಿ ಬೆಟ್ಟದ ಮೇಲೆ ದೇವರು ಬೆಂಕಿಯಿಂದ ಇಳಿದು ಬಂದ. ಆದರೆ ಯೇಸು ಸ್ವಾಮಿ ನಮಗೆ ಬಿಡುಗಡೆ ಮಾಡಿದಂಥ ಪಂಚಾಶತ್ತಮದಲ್ಲಿ ದೇವರು ತಾನೇ ಆತ್ಮ ಸ್ವರೂಪನಾಗಿ ಒಬ್ಬೊಬ್ಬರು ನಂಬಿದಂಥ ಒಬ್ಬೊಬ್ಬರ ತಲೆಯ ಮೇಲೆ ಬೆಂಕಿಯ ನಾಲಿಗೆಗಳಂತೆ ಬಂದು ನೆಲೆಗೊಂಡ. ಇವತ್ತು ನನಗೆ ಆ ಬೆಂಕಿಯ ನಾಲಿಗೆಗಳ ಮರ್ಮದ ರಹಸ್ಯ ದೇವರ ಆತ್ಮನ ಇವತ್ತು ನನಗೆ ಪ್ರಕಟಿಸ್ದ. ಇಷ್ಟು ವರ್ಷ ಬಾಲ್ಯದಿಂದ ಯೋಚಿಸ್ತಾ ಇದ್ದೆ, ದೇವರೇ ಬೆಂಕಿ ನಾಲಿಗೆಗಳು ಹಾಕಿ ಅವ್ರ ತಲೆ ಮೇಲೆ ನೆಲೆಗೊಳ್ತು. ಈಗ ನನಗೆ ಕಣ್ಣು ತೆರೆಯಲ್ಪಡ್ತು, ನನಗೆ ಅರ್ಥ ಆಯಿತು. ಆ ಮೊದಲನೇ ಆದಿ ಪಂಚಾಶತ್ತಮದಲ್ಲಿ, ಹಳೆ ಒಡಂಬಡಿಕೆಯ ಆದಿ ಪಂಚಾಶತ್ತಮದಲ್ಲಿ ದೇವರು ಬೆಟ್ಟದ ಮೇಲೆ ಜ್ವಾಲೆಯಾಗಿ ಇಳಿದು ಬಂದ, ಬೆಟ್ಟ ಸುಡ್ತಾ ಇತ್ತು. ಆದರೆ ಕ್ರಿಸ್ತನು ಕೊಟ್ಟಂತ ಪಂಚಾಶತ್ತಮದ ದಿನ ಪವಿತ್ರಾತ್ಮನು ತಾನೇ ಬೆಂಕಿಯಾಗಿ ಒಬ್ಬೊಬ್ಬರ ಮೇಲೆ ಬೆಂಕಿಯಾಗಿ ಇಳಿದು ಬಂದ. ಇಂಥ ಪಂಚಾಶತ್ತಮ ನಮಗೆ ಬೇಕು. ಇಂಥ ಪಂಚಾಶತ್ತಮ ದೇವರು ನಮಗೆ ಕೊಡಬೇಕು. ಪರಲೋಕದ ಬೆಂಕಿ ಬೆಟ್ಟವನ್ನು ಸುಟ್ಟು ಮುಗಿಲು ಮುಟ್ಟುವವರೆಗೆ ಅವ್ರು ಕಂಡ್ರು. ಮೋಡಗಳು ಅದನ್ನು ಕವಿದುಕೊಳ್ತು. ಆಗ ದೇವರು ಮಾತಾಡ್ದ, ಇವರು ಭಯಪಟ್ಟು ಅವತ್ಕೊಂಡ್ರು. ಇದು ಸುಂದರವಾದದ್ದು ನೋಡಿ. ಅವತ್ತೇನಾಯ್ತಂದ್ರೆ ಆದಿ ಪಂಚಾಶತ್ತಮದ ದಿನ ದೇವರು ಮನುಷ್ಯನ ಭಾಷೆಯನ್ನ ಮನುಷ್ಯ ಅರ್ಥ ಮಾಡಿಕೊಳ್ಳುವಂತ ಅವನ ಭಾಷೆಯಲ್ಲಿ ದೇವರು ಗುಡುಗಿನ ರೀತಿಯಲ್ಲಿ ಅವರ ಜೊತೆ ಮಾತಾಡಿದ. ಮೋಶೆಯ ಭಾಷೆಯಲ್ಲಿ ಮಾತಾಡಿದ, ಬಹುಶಃ ಇಬ್ರಿಯ ಭಾಷೆಯಲ್ಲಿ ಮಾತಾಡಿದ. ಆದರೆ ಕರ್ತನು ತೆರೆದಂತ ಕ್ರಿಸ್ತೇಸು ತಂದಂತ ಪಂಚಾಶತ್ತಮ ದಿನದಲ್ಲಿ ಮೊದಲನೇ
ಪಂಚಾಶತ್ತಮದ ದಿನ ದೇವರು ಮನುಷ್ಯನ ಭಾಷೆಯಲ್ಲಿ ಮಾತಾಡ್ದ. ಆದ್ರೆ ಯೇಸು ಸ್ವಾಮಿ ನಮಗೆ ತೆರೆದಂತ ಪಂಚಾಶತ್ತಮದ ದಿನ ಒಬ್ಬೊಬ್ಬರು ಅಲ್ಲಿ ನೆರೆದಿರುವಂತ ಪ್ರತಿಯೊಬ್ಬರು ದೇವರ ಆತ್ಮನೆ ತುಂಬಿಸಲ್ಪಡುವಾಗ ಅವರು ದೇವರ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂತ ನೀನು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಹಳೆ ಒಡಂಬಡಿಕೆಯು ತೆಗೆದು ಹಾಕಲ್ಪಟ್ಟು, ಹಳೆ ಒಡಂಬಡಿಕೆಯಲ್ಲಿ ದೇವರು ಮನುಷ್ಯನ ಭಾಷೆಯಲ್ಲಿ ಮಾತನಾಡಿದಂತ ಒಡಂಬಡಿಕೆ ತೆಗೆಯಲ್ಪಟ್ಟು ಈಗ ಮನುಷ್ಯನೇ ದೇವರ ಆತ್ಮ ಭರಿತನಾಗಿ ಕರ್ತನ ಭಾಷೆಯನ್ನು ಮಾತನಾಡುವಂತ ಕೃಪೆ ಕೊಡಲ್ಪಡ್ತ. ಅಯ್ಯ, ಅನ್ಯ ಭಾಷೆಯ ಬಗ್ಗೆ ತಾತ್ಸಾರ ಮಾಡಬೇಡ, ಅನ್ಯ ಭಾಷೆಯ ಬಗ್ಗೆ ಗೊಂದಲಕ್ಕೊಳಗಾಡ್ಲಿಕ್ಕೆ ಹೋಗಬೇಡ. ಇವತ್ತಾದ್ರೂ ನಿನ್ನ ಹೃದಯನ ತೆರೆದು ಹಾಕು. ಯಾಕೆಂದ್ರೆ ಸೈತಾನನಿಗೆ ಭಯ, ಸೈತಾನನಿಗೆ ಚೆನ್ನಾಗಿ ಗೊತ್ತಿದೆ ಆ ಭಾಷೆಯ ಬಲ, ಸೈತಾನನಿಗೆ ಚೆನ್ನಾಗಿ ಗೊತ್ತು ಆ ಭಾಷೆಯ ಶಕ್ತಿ. ಯಾಕಪ್ಪ ಅಂದ್ರೆ ಆ ದಿನ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ದೇವರ ಮಾತುಗಳನ್ನು ಅವರು ದೇವರ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಎಂಥ ಭಾಷೆಯಲ್ಲಿ? ನೆರೆದರು ಎಲ್ಲರಿಗೂ ತಮ್ಮ ತಮ್ಮ ಭಾಷೆಗಳಲ್ಲಿ ಅರ್ಥವಾಗುವಂಥ ಭಾಷೆ. ಯಾಕೆ ಎಲ್ಲರ ಭಾಷೆಗಳು ಅನ್ಯ ಭಾಷೆಗಳು? ಯಾಕಂದರೆ ಅವತ್ತು ಅಲ್ಲಿ ಎಲ್ಲ ದೇಶದ ಜನರು ಸೇರಿದ್ರೆ ಅಂತ ನೋಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ದೇವರು ಮೊದಲನೇ ಪಂಚಾಶತ್ತಮದ ದಿನದಲ್ಲಿ ಇವರ ಭಾಷೆಯಲ್ಲಿ ಇವರೊಟ್ಟಿಗೆ ಮಾತ್ರ ಮಾತನಾಡಿದಂಥ ದೇವರು ಈ ಪಂಚಾಶತ್ತಮದ ದಿನ ನಾನು ನಿಮ್ಮ ಯಹೂದ್ಯರೊಂದಿಗೆ ಮಾತ್ರ ಮಾತನಾಡುವಂಥ ದೇವರಲ್ಲ, ಲೋಕದ ಎಲ್ಲ ದೇಶಗಳವರಿಗರೊಂದಿಗೆ ಮಾತನಾಡುವಂಥ ದೇವರೆಂಬುದಾಗಿ ತೋರಿಸ್ಕೊಟ್ಬಿಟ್ಟ. ಅವತ್ತೇ ನಮ್ಮೆಲ್ಲರಿಗೋಸ್ಕರ ಸುವಾರ್ತೆಯು, ವಿಶ್ವಾಸದ ಜೀವಿತವು ತೆರೆಯಲ್ಪಟ್ಬಿಡ್ತು. ಯಾಕಂದ್ರೆ ನಮ್ಮೆಲ್ಲರ ಜೊತೆಗೆ ಮಾತನಾಡುವಂಥ ದೇವರು. ಕೊನೆಯದಾಗಿ ಮುಗಿಸ್ತಾ ಇರುವ ಹಾಗೆ ಶಲ್ಮಾಂದ್ರೆ ಲೇಬಾ ಅಂತಲ್ಲ ಭಾಸ ಕದ್ಲಾರಯ ಅಂದ, ಶುಕೇರಿ ಅಲ ಮನಯ ಅಂದ. ಇದಕ್ಕೆ ಸ್ವಲ್ಪ ಒಂದು ವಿವರವನ್ನು ಕೊಟ್ಟು ನಾನು ಮುಂದೆ ಹೋಗ್ತೀನಿ, ಕೇಳಿ. Edit this part and keep it rolling. Rukalama shandaleri andala bashakaraba. ಸಹಂದಳದ ಮಶಂದಳದ 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 ಮಶಂದ ಬೇಕಾದ್ರೆ ಸೊಗರ ಬಲಂತೆ ಜಿಗಿರಿ ಬಹಂದಲ ಅದನ್ನೇ ಕರಬ ಸಿಕ್ಕಿದ್ರಿ ಸುಂದ್ರೆ ಹೇಳಿ ಮನ ಎಂದ್ರೋಳು ಪೋಷಕ್ಕಿದ್ರೆ ನೆಕ್ಕಿದೆ ಮಹಂದ್ರಳದ ಮಶಂದಳದ ಮಶಂದ ಬೇಕಾದ್ರೆ ಅಳದ ಮಶಂದ ಬೇಕಾದ ದಾಳದ ಬಸಂದಳದ ಮಶಂದಳದ ಭಾಷಂದ Secondary lebe. Ready? Let's start. ಯೇಸು ಸ್ವಾಮಿ ಆತನು ಪವಿತ್ರಾತ್ಮನಿಗೋಸ್ಕರ ಕಾದುಕೊಂಡ್ರಿ ಅಂತ ಹೇಳಿದೆ, ಸಹಾಯಕನು ಬರುವವರಿಗೆ ಅಂತ ಹೇಳಿದಕ್ಕೆ ಕಾರಣ ಹೇಳ್ಕೊಳ್ತೀನಿ ಕೇಳಿ. ಹಳೆ ಒಡಂಬಡಿಕೆಯಲ್ಲಿ ನಾನು ಆಗಲೇ ಹೇಳಿದಂತೆ ದೇವರವ್ರಿಗೆ ನಿಯಮಗಳನ್ನು ಕೊಟ್ಟ, ಮುಂದೆ ಆ ನಿಯಮಗಳನ್ನು ಪಡೆದುಕೊಂಡು ಮುಂದಿನ 1000 ವರ್ಷ ಅವುಗಳನ್ನು ನೆರವೇರಿಸಿಕೊಳ್ಳಲಿಕ್ಕಾಗಲಿ ಅದರ ಪ್ರಕಾರ ನಡೀಲಿಕ್ಕಾಗಲಿ ಅವರು ಸಾಧ್ಯವಾಗದೇ ಇತ್ತು. ಸೈತಾನನು ತುಂಬ ಸಂತೋಷ ಪಟ್ಟದ. ಸೈತಾನನಿಗೆ ಸಂತೋಷವೇ ಸಂತೋಷ. ಯಾಕಂದರೆ ಈಗ ಆತನಿಗೆ ಕನ್ಫರ್ಮ್ ಆಗಿಬಿಟ್ಟಿದೆ, ಇವರನ್ನು ನನ್ನ ಪಾಪದ ಕೈಗಳಿಂದ ಬಿಡಿಸೋರು ಯಾರಿಲ್ಲ. ಯಾಕಂದರೆ ಕುರಿಗಳನ್ನು ಕೊಯ್ತಾರೆ, ರಕ್ತದಿಂದ ತಮ್ಮ ಶುದ್ಧೀಕರಿಸ್ಕೊಳ್ತಾರೆ, ಮತ್ತೆ ಪಾಪ ಮಾಡ್ತಾರೆ, ಬಿಡುಗಡೆ ಅನ್ನೋದಿಲ್ಲ. ಸೈತಾನ ತುಂಬ ಸಂತೋಷ. ಅದಕ್ಕೆ ಸುವಾರ್ತೆಗಳನ್ನ ನಾವು ನೋಡ್ಕೊಳ್ತೀವಿ. ಒಬ್ಬ ಯೇಸು ಸ್ವಾಮಿ ಒಂದು ಕಫೆರ್ನೌಮಿಗೆ ಬರುವಾಗ ಅಲ್ಲಿ, ನಾನು ತಪ್ಪು ಹೇಳ್ತಾ ಇಲ್ಲ, ಊರಿನ ಹೆಸರು ನಾನು ತಪ್ಪು ಹೇಳ್ತಾ ಇಲ್ಲ ಅಂತಂದರೆ, ಅಲ್ಲಿ ಒಬ್ಬ ನಡು ಬೊಗ್ಗಿದವಳು ಸಬ್ಬತ್ ದಿನ ಅವನನ್ನು ಭೇಟಿ ಆಗ್ತಾ ಇದ್ದಾಳೆ. ಅವಳನ್ನು ನೋಡಿ ಮನ ಕರಗಿ ಅವಳನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ. ಅವನು ಮುಟ್ಟಿ ಗುಣಪಡಿಸಿದ ತಕ್ಷಣ ಅವಳನ್ನು ಬೊಗ್ಗಿದ ಸೊಂಟ ನೇರವಾಗ್ತಾ ಇದೆ, ಸ್ಟ್ರೇಟ್ ಆಯ್ತು, ಗುಣವಾಗ್ಬಿಟ್ಲು. ಯಹೂದರಿಗೆ ಹೊಟ್ಟೆ ಕಿಚ್ಚು, ಸಬ್ಬತ್ ದಿನನೇ ನೀನು ಯಾಕೆ ಅವಳನ್ನು ಗುಣಪಡಿಸ್ತೀಯಾ, ಬೇರೆ ಗಿಡಗಳಿಲ್ವೋ ಅಂತ ಕೇಳಿದ್ರು. ಅವಾಗ ಯೇಸುಸ್ವಾಮಿ ಎಷ್ಟು ಸುಂದರವಾಗಿ ಹೇಳಿದ ನೋಡಿ, ಅಬ್ರಹಾಮನ ಸಂತಾನದವಳಾದ ಇವಳು, ಇಂಗ್ಲಿಷ್ ಬೈಬಲ್ನಲ್ಲಿ ದ ಡಾಟರ್ ಆಫ್ ಏಬ್ರಹಾಮ್ ಅಂದರೆ ಅಬ್ರಹಾಮನ ಮಗಳಾದ ಇವಳು, ಅಬ್ರಹಾಮನ ಸಂತಾನದವಳಾದ ಇವಳು ಕಳೆದ 18 ವರ್ಷಗಳಿಂದ ಸೈತಾನನಿಂದ ಬಂಧಿಸಲ್ಪಟ್ಟು, ಇವರಿಗೆ ಮೊದಲನೇ ಪಂಚಾಶತ್ತಮ ಸಿಕ್ಕ
ರೆಬೆಕ್ಕಾಗಿಲೂ ಸಹ ಸೈತಾನನ ಬಂಧನದಲ್ಲಿದ್ದಾಳೆ. ಸೈತಾನ ಸಂತೋಷವೇ ಸಂತೋಷ. ಇವನು ಅಂದ್ಕೊಂಡಿದ್ದ ಇನ್ನೂ ಇವರನ್ನು ನನ್ನ ಕೈಯಿಂದ ಬಿಡಿಸೋರು ಯಾರಿಲ್ಲ ಅಂತ. ಅವತ್ತು ಯೇಸು ಸ್ವಾಮಿ ಹೇಳಿದ, ಸೈತಾನನ ಕೈಯಿಂದ ಬಿಡಿಸಿದವಳನ್ನ ನಾನು ಗುಣಪಡಿಸೋದು ತಪ್ಪ ಅಂತ ಹೇಳಿದ. ಎದ್ದು ನಡ್ಲಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಸೈತಾನನಿಗೆ ಕನ್ಫ್ಯೂಷನ್, ಎಲ್ಲರಿಗೂ ತೊಂದರೆ. ಸೈತಾನನಿಗೆ ಕನ್ಫ್ಯೂಷನ್. ಯಾಕಂದರೆ ಅವನು ಅಂದ್ಕೊಂಡಿದ್ದ ವಾಕ್ಯಗಳಲ್ಲಿ ಓದಿ ಪ್ರವಾದನೆಗಳಲ್ಲಿ ಇವ್ರು ಮಾತಾಡೋದನ್ನು ಕೇಳಿಸ್ಕೊಂಡು ಬಹುಶಃ ಸೈತಾನ ಅಂದ್ಕೊಂಡಿದ್ದೇನೆ ಅಂದರೆ ಯಹೂದ್ಯರ ರಾಜನು ಹುಟ್ಟುತ್ತಾನೆ ಎಂಬುದಾಗಿ ಆತನಿಗೆ ಅರಿವೇ ಇರಲಿಲ್ಲ. ಆ ಯಹೂದ್ಯರ ರಾಜನು ಲೋಕದ ರಾಜನಾಗಿ ಹುಟ್ಟಲಿಕ್ಕಿದ್ದಾನೆ, ಬರೀ ಯಹೂದ್ಯರ ರಾಜನಾಗಿ ಅಲ್ಲ, ಅದು ಹುಟ್ಟುವವನು ಅರಸನಾಗಿ ಹುಟ್ಟುತ್ತಾನೆ ಅಂತ ಇವನು ಅಂದ್ಕೊಂಡಿದ್ರೆ, ಅವನು ಪಸ್ಕ ಹಬ್ಬದ ಕುರಿಮರಿ ಆದಾಗ್ಯೂ 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬರುವಾಗ ಅರಸನಾಗಿರ್ತಾನೆ ಅನ್ನೋದನ್ನು ಕಲ್ಪನೆನೇ ಇರಲಿಲ್ಲ. ಆತನ ಕ್ರೂಜೆ ಮೇಲೆ ನೇತಾಡುವಾಗ ಆತನು ಕುರಿಮರಿಯಾಗಿ ಬಂದ್ಬಿಟ್ನಂತ ಇವನಿಗೆ ಅರಿವೇ ಇರಲಿಲ್ಲ. ಅಲ್ಲಿಗೆ ತೀರ್ ಅಂದ್ಕೊಳ್ತಾ ಇರುವ ಹಾಗೆಯೇ 3ನೇ ದಿನದಲ್ಲಿ ಸತ್ತೊಳಗಿಂದ ಕುರಿಮರಿಯಾಗಿ ಎದ್ದು ಬರಲಿಲ್ಲ, ರಾಜಾದಿ ರಾಜನಾಗಿ ಸತ್ತೊಳಗಿಂದ ಎದ್ದು ಬಂದ. ಅವನನ್ನು ನಂಬಿದಂತ ನಿನ್ನನ್ನ ನಮ್ಮನ್ನ ಹಿಡಿದಿಡಲಿಕ್ಕಿರುವಂಥ ಯಾವ ಸಮಾಧಿಯು ಸೃಷ್ಟಿ ಆಗಲೇ ಇಲ್ಲ. ಯಾಕಂದರೆ ಮೊದಲನೇ ತುತ್ತೂರಿ ಊದಲ್ಪಡುವಾಗ ಸಮಾಧಿಗಳು ತೆರೆಯಲ್ಪಟ್ಟು ನಮ್ಮಲ್ಲಿ ಪ್ರತಿಯೊಬ್ಬರು ಪುನರುತ್ಥಾನ ಹೊಂದಿ ಆತನೊಂದಿಗೆ ಹೋಗ್ಲಿಕ್ಕಿರ್ತೀವಿ. ಯಾಕಂದರೆ ಸಮಾಧಿಯನ್ನು ಗೆದ್ದವನೇ ತನ್ನವರನ್ನ ಸಮಾಧಿಯ ಬಲದಿಂದ ಬಿಡಿಸ್ಲಿಕ್ಕೆ ಸಾಧ್ಯ. ಯಾವನು ತನ್ನ ಸಮಾಧಿಯ ಬಲವನ್ನು ಗೆದ್ದು ಎದ್ದು ಬಂದಿದ್ದಾನೋ ಅವನು ಮಾತ್ರ ನಿನ್ನ ಸಮಾಧಿಯ ಬಲದಿಂದ ಹೊರತೆಗಲಿಕ್ಕೆ ಸಾಧ್ಯ. ಅದು ಕ್ರಿಸ್ತೇಸು ಮಾತ್ರ. ಸಬಲ ಎಂದರೆ ಅಂತಲ್ಲ ಭಾಷ ಅಂತ ಹೇಳಲಾಭ. ಆತನು ಸತ್ತೊಳಗಿಂದ ಎದ್ದು ಬಂದಂಥ ಕ್ರಿಸ್ತನು ನಿನ್ನನ್ನು ಖಂಡಿತವಾಗಿ ಎತ್ತಾನೆ. ಅದಕ್ಕೋಸ್ಕರ ಆ ಪಂಚಾಶತ್ತಮವನ್ನು ಕೊಟ್ಟಿರೋದು. ನಿನ್ನ ಎಲ್ಲ ಹಳೆಯ ಸಂಗತಿಗಳಿಂದ ಅವರನ್ನು ಈಗ ನೋಡಿ ಸುಂದರವಾದದ್ದು. ಈಗ ಸಹಾಯಕನಂತ ಯಾಕೆ ಬಂದ ಅಂತ ಅಲ್ಲಿ ಬಂದ್ಬಿಡೋಣ. ಇಲ್ಲಿ ಅವರಿಗೆ ಆಜ್ಞೆ ಕೊಡಲ್ಪಡ್ತು. ಅವರು ನಾನು ಅದನ್ನು ಈ ರೀತಿ ಕಲ್ಪಿಸ್ಕೊಳ್ತೀನಿ. ತಂದೆ ಮಗ ಪರಿಶುದ್ಧಾತ್ಮನು ಏಕೈಕ ದೇವರು. ಆತ ತಂದೆಯಲ್ಲಿ ಮಗ ಮತ್ತು ಪರಿಶುದ್ಧಾತ್ಮನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಅವ್ರು ಹೇಳ್ತಾ ಇದ್ದಾರೆ, ಇವರಿಗೆ ನಿಯಮ ಪಾಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಆಗೋದೇ ಇಲ್ಲ. ಸೈತಾನನು ಸಂತೋಷ ಪಡ್ತಾ ಇದ್ದಾನೆ. ನಾವು ಯಜ್ಞವನ್ನು ಅರ್ಪಿಸೋದ್ರಲ್ಲಿ ಏನು ಫರ್ಕ್ ಬೀಳ್ತಾ ಇಲ್ಲ. ಅವಾಗ ಯೇಸ್ವಾಮಿ ಹೇಳ್ತಾ ಇದ್ದಾನೆ, ಅಪ್ಪ ಯೇಸ್ವಾಮಿ ಹೇಳ್ತಾನೆ ಸುಂದರವಾದದ್ದು, ತಂದೆ ಸಹಾಯಕನಿಲ್ಲದೆ ಪವಿತ್ರಾತ್ಮನ ಬಲವಿಲ್ಲದೆ ಇವರಿಗೆ ಕೊಟ್ಟಂಥ ನಿಯಮಗಳನ್ನು ಪಾಲಿಸ್ಲಿಕ್ಕೆ ಆಗಲ್ಲ. ಅದಕ್ಕಂತ 1000 ವರ್ಷದ ಪುರಾವೆ ನಮ್ಮ ಮುಂದಿದೆ. ಆದರೆ ಯೋಗ್ಯತೆ ಇಲ್ಲದೇ ಪವಿತ್ರಾತ್ಮನು ಹಿಡಿದು ಬರೋದನ್ನು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯೇಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೋಗ್ತೀನಿ, ಪವಿತ್ರಾತ್ಮನ ಹಿಡಿದು ಬರೋದಕ್ಕಾಗಿ ನಾನು ಮಾರ್ಗ ಮಾಡ್ತೀನಿ. ಅವರನ್ನು ಮನುಷ್ಯನಾಗಿ ಹುಟ್ಟಿ ನಾನು ಪರಿಶುದ್ಧನಾಗಿ ಜೀವಿಸಿ ಅವರಲ್ಲಿ ಯೋಗ್ಯತೆಯನ್ನು ತರ್ತೀನಿ. ಆವಾಗ ಈತನ ಹಿಡಿದು ಬಂದರೆ ಮೊದಲಿನ ಪಂಚಾಶತ್ತಮದ ಆಜ್ಞೆಗಳು ಕಲ್ಲಿನ ಮೇಲೆ ಬರೆಯಲ್ಪಟ್ಟು 2ನೇ ಪಂಚಾಶತ್ತಮದ ಆಜ್ಞೆಗಳು, ಅವೇ ಆಜ್ಞೆಗಳು ಹೃದಯದ ಮೇಲೆ ಬರೆಯಲ್ಪಡ್ತದೆ. ಆವಾಗ ಇವರು ವಿಧೇಯರಾಗ್ತಾರೆ. ತಂದೆಯಾದ ದೇವರು ಹೇಳ್ದ, ಆಯಿತು, ಆದರೆ ನಿನಗೆ ಅಂದಾಜಿದೆ ಎಷ್ಟೆಲ್ಲ ಹಾದು ಹೋಗಬೇಕು. ಯೇಸ್ವಾಮಿ ಸಿದ್ಧನಾದ. ಅದಕ್ಕೋಸ್ಕರ ನನಗೋಸ್ಕರ ಬಂದ. 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಹೋದ. ಕಾದುಕೊಂಡಿರಿ ಅಂತ ಹೇಳ್ದ. ಕರೆಕ್ಟಾಗಿ 50ನೇ ದಿನ ಸಹಾಯಕನನ್ನು ಕಳಿಸ್ದ. ಆ ಸಹಾಯಕನನ್ನು ಕಳಿಸ್ದ. ಈಗ ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಶಿಷ್ಯರನ್ನು ನೋಡಿ ಯಹೂದ್ಯರು ಅಂದ್ಕೊಳ್ತಾರಂತೆ, ಓದು ಬರದಂಥ ಸಾಧಾರಣ ವ್ಯಕ್ತಿಗಳೆಲ್ಲ ಇವರು ಅಂದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಯಾಕಂದ್ರೆ ಈಗ ಅವರಲ್ಲಿರೋನು ಪವಿತ್ರಾತ್ಮನ ಅಂಥ ಜ್ಞಾನದಲ್ಲಿ ಅವ್ರು ನಡೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ ಆ ಯಜ್ಞಗಳು ನೋಡಿ ಹಳೆ ಸ್ವಲ್ಪ ಮುಗಿಸ್ತಾ ಇದ್ದೀನಿ. ಈಗ ಅದ್ಭುತವಾದದ್ದನ್ನು ದೇವರ ಆತ್ಮ ಆಗಲೇ ಪಂಚಾಶತ್ತಮದ ಬಗ್ಗೆ ನೀವು ಮಾತಾಡಿದ್ದಾನೆ. ಯೆರೂಸಲೇಮಿನಲ್ಲಿ ಒಂದು ಕೊಳ, ಆ ಕೊಳದ ಹೆಸರು ಬೆಥೆಸ್ದಾ. ಆ ಕೊಳದ ಮಹಿಮೆ ಏನಪ್ಪ ಅಂದರೆ ಹಳೆ ಒಡಂಬಡಿಕೆ ಕೊಳ ಅದು. ಯಾಕಂದರೆ ಯೇಸು ಸ್ವಾಮಿ ಬಂದಾಗ ಇನ್ನೂ ಅಸ್ತಿತ್ವದಲ್ಲಿತ್ತದು. ಅಲ್ಲಿ ಬಗ್ಗೆ ದೇವ್ರ ವಾಕ್ಯ ಹೇಳ್ತದೆ, ಆ ಕೊಳದ ಬಳಿಯಲ್ಲಿ 100 ರೋಗಿಗಳಿರ್ತಾ ಇದ್ರಂತೆ. ಯಾಕಂದರೆ ವರ್ಷದಲ್ಲಿ 360 ದಿನಗಳು ಅಂದ್ಕೊಳ್ತೀನಲ್ಲ, ವರ್ಷದಲ್ಲಿ 1 ದಿನ, ಅದು ಯಾವ ದಿನ ಅಂತ ಗೊತ್ತಿಲ್ಲ, 1 ದಿನ ಒಬ್ಬ ದೂತನು ಪರಲೋಕದಿಂದ ಇಳಿದು ಬಂದು ಇಡೀ ನೀರನ್ನು ಉಕ್ಕಿಸ್ತಾ ಇತ್ತಂತೆ. ಆ ಉಕ್ಕುವಾಗ ಯಾವನು ಮೊದಲು ಅದರಲ್ಲಿ ಜಿಗಿತಾನೋ ಅವನೊಬ್ಬನೇ ಆರಾಮಾಗೋದು. ಉಳಿದವರು ಮತ್ತೆ 1 ವರ್ಷ ಕಾಯಬೇಕು.
ಆ ದೂತನು ಬರುವಾಗ ಇವ್ರು ಏನಾದರೂ ಎದ್ದು ಹೋಗ್ಲಿಕ್ಕೆ ಆಗದೆ ಹೋದರೆ ಅಲ್ಲೇ ಕಾಯ್ಕೊಂಡೇ ಇರೋದು. ಹಾಗೆ ಒಬ್ಬನು 38 ವರ್ಷದಿಂದ ಕಾದ್ಕೊಂಡಿದ್ದಂತೆ. ಯೇಸುಸ್ವಾಮಿ ಅಲ್ಲಿ ಬಂದು ಕೇಳ್ತಾ ಇದ್ದಾನೆ, ಏನಪ್ಪ ನಿನಗೆ ಗುಣವಾಗಲಿಲ್ವಾ ಅಂತ ಕೇಳಿದ್ರೆ ಅವ್ನು ಹೇಳಿದೆ, ಅವ್ನು ಗೊತ್ತಿಲ್ಲ ಇವನು ಯೇಸುಸ್ವಾಮಿ ಯಾರಂತ, ಅವ್ನಿಗೆ ಗೊತ್ತೇ ಇಲ್ಲ. ಮೊದಲನೇ ಪಂಚಾಶತ್ತಮ ಮುಗಿದು ಹೋಗಿದೆ, ತನ್ನ ಮುಂದೆ ನಿಜವಾದ ಪಂಚಾಶತ್ತಮ ನಿಂತ್ಕೊಂಡಿದೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಪಾಪ ಅವನು ಹೇಳ್ತಾ ಇದ್ದಾನೆ, ನೀರು ಉಕ್ಕುವಾಗ ನನಗಿಂತ ಮುಂಚೆ ಯಾರಾದರೂ ಇಳಿದು ಬಿಡ್ತಾರೆ, ನನ್ನನ್ನು ಇಳಿಸೋರು ಯಾರಿಲ್ಲ ಅಂತ ಹೇಳ್ದ. ಯೇಸುಸ್ವಾಮಿ ಆಗ ಮೊದಲನೇ ಪಂಚಾಶತ್ತಮದ ಬಲವನ್ನು ನೋಡಿ, ಅದು ಎಂಥ ಬಲ ನೋಡಿ, 1 ವರ್ಷಕ್ಕೆ ಒಂದೇ ಸಾರಿ ಒಬ್ಬನೇ ಗುಣ ಹೊಂದೋದು ಒಂದೇ ದೇಶದಲ್ಲಿ, ಅದು ಮೊದಲಿನ ಪಂಚಾಶತ್ತಮ. ಆದರೆ ಈ ಪಂಚಾಶತ್ತಮದ ದೇವದೇನ 120 ಮಂದಿಯನ್ನು ದೇವರ ಅಭಿಷೇಕಿಸಿರುವಾಗ ದೇವರ ವಾಕ್ಯ ಹೇಳ್ತದೆ, ಅದೇ ಆ ಪೇತ್ರನು, ಮೀನು ಹಿಡಿಯುವಂಥ ಚೆನ್ನಾಗಿ ಓದದೇ ಇರುವಂಥ ಪೇತ್ರನು ಆ ದಿನ ಪಂಚಾಶತ್ತಮದ ದಿನ ಪವಿತ್ರಾತ್ಮನನ್ನು ಸ್ವೀಕರಿಸಿಕೊಳ್ಳುವಾಗ ಆ ಹಳೆಯ ಪಂಚಾಶತ್ತಮದಲ್ಲಿ ಒಂದು ಕೊಳ ಒಂದು ಸಾರಿಗೆ ಒಂದೇ ದೇಶದಲ್ಲಿ ಒಬ್ಬನನ್ನೇ ವರ್ಷದಲ್ಲಿ ಒಬ್ಬನನ್ನೇ ಗುಣಪಡಿಸುವುದಾಗಿದ್ರೆ, ಈ ಪಂಚಾಶತ್ತಮದಲ್ಲಿ ಇದ್ದಂಥ ನಡೆಯುವಾಗ ಆತನ ನೆರಳಿನ ಅಡಿಯಲ್ಲಿ ಬಂದವರೆಲ್ಲ ಗುಣ ಹೊಂದಲಿಕ್ಕೆ ಪ್ರಾರಂಭವಾದ್ರು ಅಂತ ಮಾಡ್ತಾರೆ. ಅದಕ್ಕೋಸ್ಕರ ದೇವರು ಮೊದಲನೇ ಪಂಚಾಶತ್ತಮವನ್ನು ತೆಗೆದು ಹಾಕಿ ಕೊನೆಯ ಬಲವಾದ ಪಂಚಾಶತ್ತಮವನ್ನು ತನ್ನ ಸಭೆಗೆ ದಯಪಾಲಿಸಿದ. ಆ ನಂಬಿಕೆಯಲ್ಲಿದ್ದವರು ಎಲ್ಲೆಲ್ಲಿ ಹೋದ್ರು, ಫಿಲಿಪ್ಪನು ತಾನು ಹೋದಲ್ಲಿ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಗುಣಪಡಿಸುವಿಕೆಗಳು. ಪೇತ್ರನ ಎಲ್ಲಿ ಹೋದನು ಅಲ್ಲಿ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು. ಇನ್ನು ಕೊಳಕ್ಕೆ ಹೋಗುವ ದಿನಗಳು ಮುಗಿದು ಹೋಯ್ತು. ಯಾಕಂದ್ರೆ ಕೊಳದ ಬದಲಾಗಿ ದೇವರ ಬೆಂಕಿಯನ್ನ ಆತನು ನಮ್ಮ ಮೇಲೆ ಸುರಿಸ್ತಾ. ಇದು ಪಂಚಾಶತ್ತಮದ ದಿನ. ಇವತ್ತು ಪಂಚಾಶತ್ತಮದ ದಿನ. 50 ದಿನ ಆತನಲ್ಲಿ ಕಾದುಕೊಳ್ಳುವಂಥ ಪ್ರಾರ್ಥನೆಗೆ ನಿಮ್ಮನ್ನು ಒಪ್ಪಿಸಿಕೊಡೋದಕ್ಕಾಗಿ ಸಿದ್ಧರಾಗ್ರಿ. ನಿಮ್ಮ ಪಂಚಾಶತ್ತವನ್ನು ಪಡೆದುಕೊಳ್ಳ್ರಿ, ಅದಕ್ಕಾಗಿ ಗೋಳಾಡ್ರಿ. ಯಾಕಂದ್ರೆ ಆ ಸಹಾಯಕನಿಲ್ಲದೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಅಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸುಂದರವಾಗಿ ಹೇಳ್ತಾ ಇದೆ, ಹಳೆ ಒಡಂಬಡಿಕೆಯಲ್ಲಿ ಆ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ಆಗದೆ ವ್ಯಭಿಚಾರ ಮಾಡಬಾರದು ಎಂಬುದಾಗಿ ಹೇಳಿದ್ರು, ವ್ಯಭಿಚಾರ ಮಾಡಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಿನಗೆ ಪಂಚಾಶತ್ತಮ ಸಿಗುವುದಾಗಿದ್ರೆ, ಇಲ್ಲಿ ವ್ಯಭಿಚಾರಿಗಳು ವ್ಯಭಿಚಾರವನ್ನು ಬಿಟ್ಟು ಕರ್ತನ ದಾಸರಾಗ್ತಾ ಇದ್ದಾರೆ. ಯಾಕೆ? ಆ ಪಂಚಾಶತ್ತಮದಲ್ಲಿ ಸಹಾಯಕನಿರಲಿಲ್ಲ. ಈ ಪಂಚಾಶತ್ತಮದಲ್ಲಿ ದೇವರ ಅದೇ ವಾಕ್ಯವನ್ನು ವಿಧೇಯರಾಗಿ ನಡೀಲಿಕ್ಕೆ ಬೇಕಾದಂಥ ಬಲವನ್ನು ಕೊಡುವುದಕ್ಕಾಗಿ ಆ ಸಹಾಯಕನು ನಿನ್ನನ್ನು ತುಂಬಿಕೊಂಡಿದ್ದಾನೆ. ಒಂದು ವೇಳೆ ನಿನಗೆ ಇನ್ನೂ ಅದನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲದ್ರೆ ಅದರ ಅರ್ಥ ನಿನಗಿನ್ನೂ ಪಂಚಾಶತ್ತಮ ಬರಲೇ ಇಲ್ಲ. ವಿಮೋಚನ ಕಾಂಡ ಅಂದ್ಕೊಳ್ತೀನಿ. ವಿಮೋಚನ ಕಾಂಡ 23ನೇ ಅಧ್ಯಾಯದ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ವಿಮೋಚನ ಕಾಂಡ 22 ಅಥವಾ 23ರ 4ನೇ ವಚನ ಪರೀಕ್ಷಿಸಿಕೊಳ್ಳಿ. ನಂತರ ವಿಮೋಚನ ಕಾಂಡ 23:4 ಅಥವಾ ವಿಮೋಚನ ಕಾಂಡ 22:4 ಎರಡರಲ್ಲಿ ಒಂದು ಪರೀಕ್ಷೆ ಪಕ್ಕ ಮಾಡ್ಕೊಳ್ಳಿ, ತೆಗೆದುಕೊಟ್ಟು ಅಲ್ಲಿ ನಿನ್ನ ವೈರಿಯ ಎತ್ತು ದಾರಿ ಬಿಟ್ಟು ಕಳೆದು ಹೋಗುವುದನ್ನು ನೀನು ಕಂಡರೆ, ಅಲ್ಲೇನು ಬರ್ತಿದೆ ಅಂದರೆ, ನೀನು ಅದನ್ನು ತಗೊಂಡು ಬಂದು ನಿನ್ನ ವೈರಿಗೆ ಕೊಡಬೇಕಂತ ಬರ್ದದೆ. ವೈರಿ ತುಂಬ ನಿನಗೆ ನೋವು ಮಾಡಿದಾನೆ, ಅವನು ನಿನ್ನ ಬಗ್ಗೆ ಮಾತಾಡಿದಾನೆ, ನಿನಗೆ ಕೆಟ್ಟದ್ದನ್ನು ಮಾಡಿದಾನೆ. ನಿನ್ನ ಗೆಳೆಯನಿಗೆ ನೀನು ವೈರ್ ಅನ್ಲಿಕ್ಕೆ ಬರಲ್ಲ, ನಿನ್ನ ಹಿತೈಷಿಗೆ ನೀನು ವೈರ್ ಅನ್ಲಿಕ್ಕೆ ಬರಲ್ಲ, ನಿನಗೆ ಮೋಸ ಮಾಡಿದಾನೆ. ಅವನನ್ನು ನೋಡಲಿಕ್ಕೆ ನಿನಗೆ ಮನಸ್ಸಿಲ್ಲ. ಆದರೆ ಒಂದಿನ ಹೊರಗೆ ಹೋಗ್ತಾ ಇದ್ದೀಯಾ, ಅವನ ಎತ್ತು ಗೊತ್ತು ನಿನಗೆ, ಅವನ ಎತ್ತು ಏನು ಮಾಡ್ತಾ ಇದೆ, ದಾರಿ ತಪ್ಪಿಸ್ಕೊಂಡು ಎಲ್ಲೇ ಹೋಗ್ತಾ ಇದೆ. ದೇವ್ರ ವಾಕ್ಯ ಹೇಳ್ತದೆ, ಆವಾಗ ನೀನೇನು ಅನ್ಬಾರ್ದಂತೆ, ಹಿಂಗೆ ಆಗ್ಬೇಕು ನನ್ನ ಮಗನಿಗೆ, ಹಿಂಗೆ ಆಗ್ಬೇಕು ನನ್ನ ಮಗನಿಗೆ ಅನ್ಕೊಂಡ್ಬಿಟ್ಟು ಅದಕ್ಕೆ ಇನ್ನೊಂದು ಕಲ್ಲು ಹೊಡೆದು ಇನ್ನೊಂದು ಸ್ವಲ್ಪ ಓಡಿಸೋದಲ್ಲ. ನನ್ನ ಕರ್ತನಾದ ದೇವರು ಏನು ಹೇಳಿದ, ಮೊದಲನೇ ಪಂಚಾಶತ್ತಮದಲ್ಲಿ ನೀನು ಹೋಗಿ ಅದನ್ನು ಹಿಡ್ಕೊಂಡು ಬಂದು ಅವನಿಗೆ, ದೋಸ್ತ್ ನಿಂದ ಎತ್ತು ದಾರಿ ತಪ್ಪಾಯ್ತಪ್ಪ, ಇದೋ ಇಟ್ಕೊ ಅಂತ ಹೇಳಿ ದೇವ್ರು ನಿನ್ನ ಆಶೀರ್ವದಿಸಲಿ ಅಂತ ಹೋಗ್ಬೇಕಂತೆ ಹೇಳಿದ ಪಂಚಾಶತ್ತ. ಆದರೆ ಅವ್ರ ಕಡೆ ಮಾಡಲಿಕ್ಕೇ ಆಗಲಿಲ್ಲ, ಅದನ್ನು ಮಾಡಲಿಕ್ಕೇ ಆಗಲಿಲ್ಲ. ಅದಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ 2ನೇ ಮತ್ತು ಕೊನೆಯ ಪಂಚಾಶತ್ತಮದಲ್ಲಿ ದೇವರ ಆತ್ಮನ ಇಳಿದು ಬಂದ ಯೇಸು ಸ್ವಾಮಿ ಏನು ಹೇಳಿದ ಅಂದರೆ, ನಾನು ವಾಕ್ಯವನ್ನು, ಸತ್ಯವೇದವನ್ನು, ಹಳೆ ಒಡಂಬಡಿಕೆ ತೆಗೆದು ಹಾಕ್ಲಿಕ್ಕೆ ಬರಲಿಲ್ಲ, ಅದನ್ನು ಸ್ಥಾಪಿಸ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿದಂತಾನೆ ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ಸುಂದರವಾಗಿ ಹೇಳಿದ, ನಿನ್ನ ವೈರಿಯನ್ನು ಪ್ರೀತಿಸು. ಹಳೆ ಒಡಂಬಡಿಕೆಯಲ್ಲಿ ಅವನು ಎತ್ತು ಕಳೆದ್ರೆ ತಂದು ಕೊಡು, ಹೊಸ ಒಡಂಬಡಿಕೆಯಲ್ಲಿ ನಿನ್ನ ವೈರಿಯನ್ನು ಪ್ರೀತಿಸು. ಅಂದರೆ ಆ ಪ್ರೀತಿ ಇದ್ರೆ ನೀನೇ ಎತ್ತು ತಂದು ಕೊಡ್ತೀಯ. ಸೊ ಯೇಸುಸ್ವಾಮಿ ವಾಕ್ಯವನ್ನು, ಹಳೆಯ ನಿಯಮವನ್ನು, ವಾಕ್ಯವನ್ನು ತೆಗೆದು ಹಾಕ್ಲಿಕ್ಕೆ ಬರಲಿಲ್ಲ, ಅದನ್ನು ನೆರವೇರಿಸಿಕೊಳ್ಳೋದಕ್ಕೆ ಬೇಕಾದಂಥ ಸಹಾಯಕನನ್ನು ಪರಲೋಕದಿಂದ ನಮಗೋಸ್ಕರ ತರಲಿಕ್ಕೆ ಬಂದ. ಕೊನೆಯದಾಗಿ ಹೇಳಿ ಮುಗಿಸ್ತೀನಿ ನೋಡಿ. ಮೋಶೆ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಆತನು ಬೆಟ್ಟ ಹತ್ತಿ ಆಜ್ಞೆಗಳನ್ನು ದೇವರಿಗೆ ಭೇಟಿಯಾಗಿ ಬೆಟ್ಟ ಹತ್ತಿ ಆಜ್ಞೆಗಳನ್ನು ತೆಗೆದುಕೊಂಡು ಬಂದ.
ಆದರೆ ನಿನ್ನ ನನ್ನ ಕ್ರಿಸ್ತೇಸು ಬೆಟ್ಟ ಹತ್ತಿ ಪವಿತ್ರಾತ್ಮನಿಂದ ತರಲಿಲ್ಲ. ಆತನು ನೇರವಾಗಿ ಸತ್ತೊಳಗಿಂದ 3ನೇ ದಿನದಲ್ಲಿ ಎದ್ದು ಬಂದು ನೇರವಾಗಿ ಪರಲೋಕದ ಸಿಂಹಾಸನವನ್ನೇ ಪ್ರವೇಶಿಸಿ ಮತ್ತೆ ನಿಯಮಗಳನ್ನು ತರದೆ ಕೊಟ್ಟಿರುವಂತ ನಿಯಮಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಬೇಕಾದಂತ ಸಹಾಯಕನನ್ನೇ ಬೆಟ್ಟದಿಂದ ತರಲಿಲ್ಲ, ಪರಲೋಕದಿಂದಲೇ ನೇರವಾಗಿ ನಿನಗೂ ನನಗೂ ತಂದು ನಮ್ಮ ಮೇಲೆ ಸುರಿಸ್ದ. ಯಾಕಯ್ಯ ಈ ಪವಿತ್ರಾತ್ಮ ಮೇಲೆ ನಂಗೆ ನಂಬಿಕೆ ಎಲ್ಲ ಬೇಡ ಅಂತ ಹೇಳ್ತೀಯ? ಆತನಿಲ್ಲದೆ ನಿನಗೆ ಪವಿತ್ರವಾದ ಜೀವನ ಜೀವಿಸ್ಲಿಕ್ಕಾಗಲ್ಲ, ಆತನಿಲ್ಲದೆ ನಿನಗೆ ಪರಿಶುದ್ಧತೆಯಲ್ಲಿ ನಡೀಲಿಕ್ಕಾಗಲ್ಲ, ಆತನಿಲ್ಲದೆ ದೇವರ ಭಾಷೆನ ಆಡ್ಲಿಕ್ಕೆ ನಿನಗಾಗಲ್ಲ, ಆತನಿಲ್ಲದೆ ಗುಣಪಡಿಸಿಕೆ ಹೊಂದಿಕೊಳ್ಳಲಿಕ್ಕೂ ನಿನಗಾಗಲ್ಲ. ಪಂಚಾಶತ್ತಮ ಕಥೆಯಲ್ಲ, ಪಂಚಾಶತ್ತಮ ಕಳೆದು ಹೋದ ಒಂದು ಘಟನೆ ಅಲ್ಲ, ಪಂಚಾಶತ್ತಮ ಇವತ್ತು ನಿನಗಾಗಿ ಕಾದುಕೊಂಡಿರುವಂತ ಪವಿತ್ರಾತ್ಮನ ದೀಕ್ಷಾ ಸ್ನಾನ. ಅದಕ್ಕಾಗಿ ನೀವು ತವಕ ಪಡಬೇಕು, ಅದಕ್ಕಾಗಿ ನೀನು ಆಶಿಸಬೇಕು. ನಮ್ಮ ಸೇವೆಗಳು ಪಂಚಾಶತ್ತಮದ ದಿನದಿಂದ ಪ್ರಾರಂಭವಾಗದ ಕಾರಣ ಬೆಳೆಯದೆ ತೊಂದರೆ ಒಳಗಾಗ್ತಾ ಇವೆ. ನಮ್ಮ ಜೀವಿತಗಳು, ನಮ್ಮ ಕ್ರೈಸ್ತ ಜೀವಿತಗಳು ಪಂಚಾಶತ್ತಮ ಇಲ್ಲದ ಕಾರಣ ನಮಗೆ ಕೋಪಗಳನ್ನು, ಶಾರೀರಿಕ ಇಚ್ಛೆಗಳನ್ನು ಜಯಿಸಿಕೊಳ್ಳಲಿಕ್ಕೆ ಸಹಾಯಕನೇ ಇಲ್ಲದ ಕಾರಣ ತೊಂದರೆ ಒಳಗಾಗ್ತಾ ಇದೆ. ಹಣಕ್ಕಾಗಿ ಪ್ರಾರ್ಥಿಸುವ ದಿನಗಳಿದಲ್ಲ, ಆರೋಗ್ಯಕ್ಕಾಗಿ ಪ್ರಾರ್ಥಿಸುವ ದಿನಗಳಿದಲ್ಲ, 50 ದಿನಗಳವರೆಗೆ ಸನ್ನಿಧಿಯಲ್ಲಿ ಆತನಿಗೆ ಕಾದುಕೊಂಡಂತ ಆದಿಸಭೆಯ ಹಾಗೆ ಆತನ ಸನ್ನಿಧಿಯಲ್ಲಿ ಕಾದುಕೊಂಡು ಪವಿತ್ರಾತ್ಮನ ಭರಿತರಾಗುವುದಕ್ಕಾಗಿ ಕಾದುಕೊಳ್ಳುವಂಥ ದಿನಗಳಿವು. ಅವನು ಬಂದರೆ ಆರೋಗ್ಯ ಬರ್ತದೆ, ಅವನು ಬಂದರೆ ಸಮೃದ್ಧಿ ಬರ್ತದೆ, ಅವನು ಬಂದರೆ ಏಳಿಗೆ ಬರ್ತದೆ, ಅವನು ಬಂದರೆ ತನ್ನಷ್ಟಕ್ಕೆ ತಾನೇ ಬೇಡವಾದ ಎಲ್ಲ ಸಂಗತಿಗಳು ನಮ್ಮನ್ನು ಬಿಟ್ಟು ಹೊರಟು ಹೋಗ್ತದೆ. ಇದು ಪಂಚಾಶತ್ತಮ. ನಾವು ಮೊದಲನೇ ಪಂಚಾಶತ್ತಮಕ್ಕೆ ಬೆಟ್ಟದಲ್ಲಿ ಬಂದವರಲ್ಲ, ನಾವು ನಿಜವಾದ ಪಂಚಾಶತ್ತಮದಲ್ಲಿ ನೇರವಾಗಿ ಕೃಪಾಸನದ ಮುಂದೆ ಪರಲೋಕವನ್ನು ಕ್ರಿಸ್ತೇಸುವಿನ ರಕ್ತದಿಂದ ಪ್ರವೇಶಿಸಿದವರು. ಮೊದಲನೇ ಪಂಚಾಶತ್ತಮದಲ್ಲಿ ಒಬ್ಬನೇ ಮೋಶೆ ಬೆಟ್ಟ ಏರ್ದ, ಆದರೆ ಈ ಪಂಚಾಶತ್ತಮದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರೂ ಕ್ರಿಸ್ತನ ರಕ್ತದ ಮೂಲಕ ಸಿಂಹಾಸನದ ಬೆಟ್ಟವನ್ನು ನೇರವಾಗಿ ಪರಲೋಕವನ್ನು ಹತ್ತಾ ಇದ್ದೀವಿ. ಆದ ಕಾರಣ ಅಪೊಸ್ತಲನಾದ ಪೌಲನು ಬರಿತಾನೆ, ನಾವು ಹಳೆ ಒಡಂಬಡಿಕೆಯವರಂತೆ ಇರುವವರಾಗಿರದೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರುವವರಾಗಿರೋಣ. ಯಾಕಂದರೆ ಕ್ರಿಸ್ತೇಸುವಿನ ರಕ್ತವು ನಮ್ಮನ್ನು ಕೃಪಾಸನದ ಮುಂದೆ ಬರುವುದಕ್ಕಾಗಿ ಯೋಗ್ಯರನ್ನಾಗಿ ಮಾಡಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಧೈರ್ಯದಿಂದಿರ್ರಿ. ಈ ಪ್ರಾರ್ಥನೆ ಮಾಡುವಾಗ ನಾವು ಸಭೆಯಲ್ಲಿ ಇದ್ದೇವೋ ಎಂಬಂತೆ ದಯವಿಟ್ಟು ಎಲ್ಲ ಸಹೋದರಿಯರು ಗೌರವದಿಂದ ತಮ್ಮ ತಂದೆಗಳನ್ನು ಹೊತ್ತುಕೊಳ್ಳುವಾಗ, ಸಹೋದರರು ತಮ್ಮ ಕುಟುಂಬದ ಜೊತೆಗೆಲ್ಲರೂ ಮೊಣಕಾಲೂರಿ ನಮ್ಮ ಕರಗಳನ್ನೆತ್ತಿ ಕರ್ತನನ್ನು ಆರಾಧಿಸೋಣ. ಕೆಲವು ಕ್ಷಣ ದೇವರು ಮನುಷ್ಯನ ಭಾಷೆಯನ್ನು ಮಾತಾಡದ ಕೆಲವು ಕ್ಷಣ ನೀನು ನನ್ನೊಟ್ಟಿಗೆ ಪರಲೋಕದ ಭಾಷೆಯನ್ನು ಮಾತಾಡು. ಪ್ರಾರ್ಥನೆ ಮಾಡೋಣ. ಶಂದ್ರಲೆ ಹೇದೆರೆ ಮಕೂತರ ಹಲ್ಲ ಸಂದರೆ ಗದರಿ ಸಲಬ ಶಖರ ಬಲ ಸೊರಗಲ ಮಾಂದೆರೆ ಬಲ ಶಿಖಿರಿ ಬಲ ಎಂದಲೇ ತೆರೆ ಬೋ ಸಖಿರ ಬಲ ಹಂಚಲೆ ಬೆಳೆಸೆಕೆದೆ ಸಿಗರ ಬಹಂದ್ರೆಲೆ ಬೋ ಶಖೆರೆ ಬೌಲ ಬಲ ಸಾಂದ್ರೆಲೆ ಮನಗಿ ಸದ್ರಿಡಿಸೆಂದೆಲೆ ಬರಕತಬ. ಮಹಿಮೆಗೆ ಯೋಗ್ಯನೇ ನಿನಗೆ ಸ್ತೋತ್ರ, ಸ್ತುತಿಗೆ ಯೋಗ್ಯನೇ ನಿನಗೆ ಸ್ತೋತ್ರ, ಎಲ್ಲ ಆರಾಧನೆಗೆ ಯೋಗ್ಯನೇ ನಿನಗೆ ಮಹಿಮೆ ಘನತೆ. ಸ್ತೋತ್ರ 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 ಸ್ವಾಮಿ. ಸಭೆಯ ಅಥವಾ ಯೂಟ್ಯೂಬ್ ದರ್ಶಕರು ಸ್ವಾಮಿ ಒಬ್ಬೊಬ್ಬರು ನಿನ್ನ ಸನ್ನಿಧಿಯಲ್ಲಿ ಕಾದು ಪ್ರತಿ ಸಾರಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡಲಿಕ್ಕೆ ಆಗುವಂತೆ ತವಕ ಪಡುವಂತೆ ನಿನ್ನ ಕೃಪೆಯನ್ನು ಅವರ ಮೇಲೆ ಸುರಿಸು. ನಿನ್ನ ಮಹಿಮೆಯನ್ನು ನಿನ್ನ ಸಭೆಗಳ ಮೇಲೆ ಸುರಿಸು ಸ್ವಾಮಿ. ಇದನ್ನು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಒಡೆಯ. ಎಲ್ಲ ಆರಾಧನೆ ಮಹಿಮೆ ನಿನ್ನೊಬ್ಬನಿಗೆ ಉಂಟಾಗಲಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆ, ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಲಾಕ್ಡೌನ್ ಮುಗಿದ್ದು ಸಭೆಯಾಗಿ ಕೂಡೋದ್ರ ಬಗ್ಗೆ ಬೇಗನೆ ನಾವು ನಿಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಗೌರ್ಮೆಂಟಿಂದ ನಮಗೆ ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿ ಬಂದ ನಂತರ ನಾವು ನಿಮಗೆ ಅದನ್ನು ವರ್ಗಾಯಿಸ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.